ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ಈ ದಿನ ಸಾಹಿತ್ಯ ಕಲ್ಪತರು ಪತ್ರಿಕೆ 6 ಕನ್ನಡ ಕಾವ್ಯ ಮೀಮಾಂಸೆಯ ರೂಪಗಳಲ್ಲಿ ನಾವು ಜಾನಪದ ಕಾವ್ಯದ ಮೀಮಾಂಸೆಯನ್ನ ನೋಡ್ತಾ ಇದ್ವಿ. ಅದರಲ್ಲಿ ಕಳೆದ ತರಗತಿಯಲ್ಲಿ ಜಾನಪದ ಕಾವ್ಯ ಮೀಮಾಂಸೆಯ ಸ್ವರೂಪ ಇತ್ಯಾದಿಗಳನ್ನ ಗಮನಿಸ್ಕೊಳ್ತಾ ಜಾನಪದದ ಕಾವ್ಯದ ಮುಖ್ಯ ಲಕ್ಷಣಗಳು ಏನು ಅನ್ನುವುದನ್ನ ನಾವು ನೋಡಬೇಕಾಗಿತ್ತು. ಈ ದಿನ ಜನಪದ ಕಾವ್ಯದ ಸ್ವರೂಪ ಏನು ಮತ್ತು ಅದರ ಬಹಳ ಭಿನ್ನವಾದಂತಹ ಅದರ ಸೃಷ್ಟಿ ಮತ್ತು ಅದರ ಉದ್ದೇಶ, ಅದು ಯಾವ ಸ್ವರೂಪವನ್ನ ಪಡ್ಕೊಳ್ಳುತ್ತೆ, ಬದುಕಿನೊಂದಿಗೆ ಅದರ ಸಂಬಂಧ ಏನು ಇತ್ಯಾದಿ ಹಲವು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಜನಪದ ಕಾವ್ಯದ ಲಕ್ಷಣಗಳು ಯಾವುವು ಅಂತ ಹೇಳಿ ಕೇಳಿದ್ರೆ, ಕಾವ್ಯ ಮೀಮಾಂಸೆಯು ಒಂದು ಕಾವ್ಯದ ಲಕ್ಷಣ ಏನೇನಾಗಿರ್ಬೇಕು, ಒಂದು ಕಾವ್ಯದ ಉದ್ದೇಶ ಏನಾಗಿರ್ಬೇಕು, ಕಾವ್ಯ ಅನ್ನುವುದರ ಪ್ರಯೋಜನ ಏನು ಇತ್ಯಾದಿ ಹಲವು ಪ್ರಶ್ನೆಗಳನ್ನ ಕಾವ್ಯ ಮೀಮಾಂಸೆಯಲ್ಲಿ ಕೇಳಲಾಗುತ್ತೆ. ಒಂದು ಕಾವ್ಯದ ಸೃಷ್ಟಿಕರ್ತನಾದ ಕವಿ, ಅದನ್ನ ಕೇಳಿ ಆನಂದಿಸುವ, ಓದಿ ಆನಂದಿಸುವ ಸಹೃದಯ, ಅದರ ಮೂಲಕ ಅವರು ಪಡಿತಕ್ಕಂತಹ ಆನಂದ, ಹೀಗೆ ಪ್ರತಿಯೊಂದು ಕಾವ್ಯೋದ್ದೇಶ, ಕಾವ್ಯದ ಪ್ರಯೋಜನ, ಕಾವ್ಯದ ಲಕ್ಷಣ, ಕಾವ್ಯದ ಸ್ವರೂಪ, ಕವಿ ಅಂದ್ರೆ ಯಾರು, ಸಹೃದಯ ಅಂದ್ರೆ ಯಾರು ಅನ್ನುವ ಈ ಎಲ್ಲ ಮೀಮಾಂಸೆಯ ಪ್ರಶ್ನೆಗಳೇನಿದೆಯಲ್ಲ, ಅಂಥ ಕೆಲವು ಪ್ರಶ್ನೆಗಳನ್ನ ನಾವು ಜನಪದ ಕಾವ್ಯಗಳಿಗೆ ಕೇಳಿಕೊಂಡಾಗ ದೊರಕುವ ಉತ್ತರಗಳೇನು? ಶಿಷ್ಟ ಕಾವ್ಯ ಮೀಮಾಂಸೆಗೂ ಜನಪದ ಕಾವ್ಯ ಮೀಮಾಂಸೆಗೂ ಇರುವಂತಹ ವ್ಯತ್ಯಾಸಗಳೇನು, ಅಥವಾ ಸಂಬಂಧಗಳೇನು, ಗುರಿ ಮತ್ತು ಅದರ ಉದ್ದೇಶಗಳಲ್ಲಿರುವಂತಹ ವ್ಯತ್ಯಾಸಗಳೇನು ಇತ್ಯಾದಿಗಳು ಬಹಳ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ. ಬನ್ನಿ ನೋಡೋಣ ಈ ದಿನ ಜನಪದ ಕಾವ್ಯದ ಲಕ್ಷಣಗಳು ಯಾವುವು ಅನ್ನುವುದನ್ನು ತಿಳ್ಕೊಳ್ಳೋಣ. ಜನಪದ ಕಾವ್ಯ ಸ್ವರೂಪವನ್ನ ಗಮನಿಸಿ ಒಂದು ವ್ಯಾಖ್ಯೆಯ ರೂಪದಲ್ಲಿ ಅದನ್ನ ಹೇಳಿ ಮುಗಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳಿ ವೀರಣ್ಣ ದಂಡೆಯವರು ತಮ್ಮ ಜನಪದ ಕಾವ್ಯ ಮೀಮಾಂಸೆಯಲ್ಲಿ ಹೇಳ್ತಾರೆ. ಯಾಕೆ ಅಂದ್ರೆ ಕಾವ್ಯ ಹಲವಾರು ಮುಖಗಳಲ್ಲಿ ಬೆಳೆದುಕೊಂಡು ಬಂದಿರುತ್ತೆ. ಇದರ ಮುಖ್ಯ ಲಕ್ಷಣಗಳನ್ನ ಅವರು ಒಂದು 14-15 ಮುಖ್ಯಾಂಶಗಳಲ್ಲಿ ಅದನ್ನು ಗುರುತಿಸ್ತಾ ಹೋಗ್ತಾರೆ. ಮೊದಲನೇದಾಗಿ ಆ ಜನಪದ ಕಾವ್ಯಕ್ಕೆ ಬಹಳ ಮುಖ್ಯ ಲಕ್ಷಣ ಸಮೂಹ ಸಂದರ್ಭದ ಕೂಸಾಗಿ ಅದು ಸೃಷ್ಟಿಯಾಗುವಂಥದ್ದು. ಎರಡನೆಯದು ಆ ಒಂದು ಹುಟ್ಟಿಕೊಳ್ಳುವ ಸಂದರ್ಭ ಅನ್ನುವುದೇನಿದೆ, ಆ ಮಾನವ ಜೀವನದ ಭಾಗಗಳಲ್ಲಿ ವಿವಿಧ ಸನ್ನಿವೇಶಗಳಲ್ಲಿ ಅದು ಹುಟ್ಟಿಕೊಳ್ಳೋದ್ರಿಂದ ಅದು ತನ್ನ ಒಳಗೆ ಒಂದು ಸಾಂಸ್ಕೃತಿಕವಾದ ಸಂಗತಿಯನ್ನ ಮುಂದಾಗಿ ಅದು ಭಾವಿಸತ್ತೆ, ಅದು ಮುಖ್ಯ ಅಂತ ಭಾವಿಸತ್ತೆ. ಮತ್ತೆ ಅದರಲ್ಲಿ ಸಾಹಿತ್ಯಿಕ ಅಂಶಗಳು ಹಿಂದಿರತ್ತೆ, ಅದನ್ನ ಬಹಳ ಮುಖ್ಯ ಅಂತ ಅದು ಭಾವಿಸಲ್ಲ. ಹಾಗಾಗಿ ಸಂಸ್ಕೃತಿಗೆ ಪ್ರಾಧಾನ್ಯತೆ ಇರುತ್ತೆ ಅನ್ನುವಂಥದ್ದು ಎರಡನೆಯ ಲಕ್ಷಣ. ಮೂರನೇದಾಗಿ ನೈಸರ್ಗಿಕ ಗುಣಗಳು ಬದುಕಿನ ಒಂದು ಅವಿಭಾಜ್ಯ ಅಂಗವಾಗಿ ಈ ಜನಪದ ಕಾವ್ಯ ಹುಟ್ಟುಕೊಳ್ಳೋದ್ರಿಂದ, ಬದುಕಿನ ಅಂಗವಾಗಿ ಜನಪದ ಕಾವ್ಯ ಸೃಷ್ಟಿಯಾಗೋದ್ರಿಂದ ಇದರಲ್ಲಿ ಒಂದು ಕೃತಕತೆಗಿಂತ ನೈಜತೆಯ ಗುಣ ಹೆಚ್ಚಿರುತ್ತೆ ಎನ್ನುವಂತಹ ಮೂರನೆಯ ಒಂದು ಲಕ್ಷಣ. ಹಾಗೆ ನಾಲ್ಕನೆಯದಾಗಿ ಅವರು ಹೇಳುವಂಥದ್ದು, ಜನಪದದಲ್ಲಿ ಬಹಳ ಮುಖ್ಯವಾಗಿ ಅದು ಹಾಡು ಕಾವ್ಯ ಮತ್ತೆ ನುಡಿಗಾವ್ಯ ಅಂತ. ಹಾಡು ಕಾವ್ಯಗಳು ಅಂತಂದಾಗ ಅದು ಹುಟ್ಟುವಾಗಲೇ ಲಯಬದ್ಧವಾಗಿ ತನ್ನ ಸನ್ನಿವೇಶದ ಭಾವ ಮತ್ತೆ ಲಯಗಳನ್ನ ತನ್ನೊಳಗೆ ಮಾಡಿಕೊಂಡೇ ಹುಟ್ಕೊಳ್ಳುತ್ತೆ, ಅದು ಹಾಡು ಕಾವ್ಯಗಳು. ಇನ್ನು ನುಡಿ ಕಾವ್ಯಗಳು ಅಂತನ್ನುವ ಸಂದರ್ಭದಲ್ಲಿ ಈಗ ಗಾದೆ ಮಾತುಗಳಿರಬಹುದು, ಬೇರೆ ಬೇರೆ ತರಹದ ಒಂದು ನಾವು ಏನನ್ನ ನಾಲಿಗೆ ತಿರುವುಗಳು ಅಂತೀವಿ, ಶಿಶುಪ್ರಾಸಗಳು, ಮಕ್ಕಳ ಜೊತೆಗೆ ಆಟ ಆಡುವಾಗ ಹೇಳ್ಕೊಳ್ತಕ್ಕಂಥ ಯಾವಲಕ್ಕಿ ಪಾವಲಕ್ಕಿ ಅಂತದಿರ್ಬೋದು, ರತ್ತೋ ರತ್ತೋ ರಾಯನ್ ಮಗಳೇ ಅಂತ ಹೇಳುವಂಥದ್ದು ಇರ್ಬೋದು, ಅಥವಾ ಮಕ್ಕಳಿಗೆ ಆಟ ಆಡಿಸೋದಿಕ್ಕೆ 5 ಬೆರಳುಗಳನ್ನ ಆಡಿಸಿ ಆಟ ಮಾಡಿಸೋದಕ್ಕೆ ಕೈ ಎಲ್ಲ ಹೋಯ್ತು ಅಂತ ಹೇಳಿ ಆಟ ಆಡಿಸೋದು, ಇಂಥದ್ದೆಲ್ಲ ನಿಮ್ಗೆ ಗೊತ್ತಿದೆ. ಅಲ್ಲಿ ಹಾಡಿಗಿಂತ ನುಡಿ ಇರುತ್ತೆ. ಹೀಗೆ ನುಡಿ ಕಾವ್ಯ ಇರಬಹುದು ಅಥವಾ ಹಾಡು ಕಾವ್ಯ ಇರಬಹುದು, ಇವೆರಡೂ ಕೂಡ ಬಹಳ ಮುಖ್ಯವಾದ ಜನಪದ ಕಾವ್ಯ ಮೀಮಾಂಸೆಯ ಲಕ್ಷಣ ಅಂತ ಹೇಳ್ತಾರೆ. ಹಾಗೇನೆ ಐದನೆಯದಾಗಿ ಇದರ ಇನ್ನೊಂದು ಲಕ್ಷಣವನ್ನು ಅವರು ಪಟ್ಟಿ ಮಾಡ್ತಾರೆ, ಅದು ಪ್ರದರ್ಶನದ ಗುಣ. ಶಿಷ್ಟ ಕಾವ್ಯದಲ್ಲಿ ನಾಟಕವಾಗಿ ರಚನೆ ಆದಾಗ ಪ್ರದರ್ಶನಕ್ಕಾಗಿ ಅಂಕಗಳನ್ನ ವಿತರಣೆ ಮಾಡಿ ಬರೀತಕ್ಕಂಥದ್ದಿರತ್ತೆ.
ಉಳಿದಂತೆ ಕಾವ್ಯಗಳನ್ನ ಪ್ರದರ್ಶನ ಮಾಡಬಹುದು, ಆದ್ರೆ ಪ್ರದರ್ಶನಕ್ಕಾಗಿಯೇ ಇರಬೇಕಾದ ಕೆಲವು ಲಕ್ಷಣಗಳು ಅದರಲ್ಲಿ ಕಾಣಲ್ಲ. ಆದ್ರೆ ಜನಪದ ಅದು ತಾನು ಹುಟ್ಟಿಕೊಳ್ಳುವ ಸಂದರ್ಭ ಒಂದು ಸಾಂಸ್ಕೃತಿಕ ಸಂದರ್ಭ ಆಗಿರೋದ್ರಿಂದಾಗಿ ಅದರಲ್ಲಿ ಹತ್ತಾರು ಜನ, ನೂರಾರು ಜನ ಬಳಗಗಳು, ಅನೇಕ ಜನ ಸಮೂಹ ಏಕಕಾಲಕ್ಕೆ ಅದನ್ನ ನೋಡುವುದನ್ನ ನಾವು ಗಮನಿಸ್ತೀವಿ. ಇಲ್ಲಿ ದೃಶ್ಯ, ಬರೀ ಓದುಗ ಅಲ್ಲಿ ಇರೋದಿಲ್ಲ, ಅವನು ಕೇಳುಗ ಇರೋದಿಲ್ಲ ಅಷ್ಟೇ, ಅವನು ನೋಡುಗ ಕೂಡ ಅಲ್ಲಿರ್ತಾನೆ. ಯಾವುದೇ ಜನಪದ ಕಲೆಯಲ್ಲಿ ನಿಮಗೆ ಮಾತು, ಹಾಡು, ಕುಣಿತ ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇರತ್ತೆ ಅಲ್ವಾ. ಈಗ ವೀರಗಾಸೆಯ ಕುಣಿತ ಇರ್ಬೋದು, ಸೋಮನ ಕುಣಿತದಲ್ಲಿ ನೋಡ್ಬೇಕು ಅದನ್ನ. ಅಂಥದ್ದು ಯಕ್ಷಗಾನ ಇತ್ಯಾದಿಗಳು ಬರ್ತಕ್ಕಂಥದ್ದೇನಿದೆ ಅದ್ರೊಳಗಡೆಗೂ ಹಾಗೆ ಹಾಡಿರುತ್ತೆ, ಮಾತಿರುತ್ತೆ, ಕುಣಿತ ಇರುತ್ತೆ, ವೇಷಭೂಷಣಗಳು. ಹೀಗೆ ಕೆಲವು ಸಂದರ್ಭಕ್ಕೆ, ಆಯಾಯ ಸಂದರ್ಭ, ಹಬ್ಬ ಹರಿದಿನ ಸನ್ನಿವೇಶಕ್ಕೆ ಆ ಸಂಸ್ಕೃತಿಯ ಆಚರಣೆಯ ಒಂದು ಭಾಗವಾಗಿ ಈ ಪ್ರದರ್ಶನಗಳು, ಜನಪದ ಕಲಾ ಪ್ರದರ್ಶನಗಳು ಇರುತ್ತೆ. ಆ ಕಲಾ ಪ್ರದರ್ಶನದ ಜೊತೆಗೆ ಜನಪದ ಸಾಹಿತ್ಯ ಸೃಷ್ಟಿಯಾಗಿರುತ್ತೆ. ಹಾಗಾಗಿ ಜನಪದ ಕಾವ್ಯದ ಒಂದು ಲಕ್ಷಣ ಏನಪ್ಪಾ ಅಂದ್ರೆ ಅದಕ್ಕೆ ಒಂದು ಪ್ರದರ್ಶನ ಗುಣ ಕೂಡ ಇರುತ್ತೆ ಎನ್ನುವುದನ್ನ 5ನೆಯ ಒಂದು ಮುಖ್ಯ ಲಕ್ಷಣವಾಗಿ ಹೇಳ್ತಾರೆ. ಹಾಗೆ 6ನೆಯ ಮುಖ್ಯ ಲಕ್ಷಣ, ಇದು ಮೌಖಿಕ ಪರಂಪರೆಯಲ್ಲಿ ಹುಟ್ಟತ್ತೆ, ಮೌಖಿಕ ಪರಂಪರೆಯಲ್ಲಿ ಪ್ರಸರಣಗೊಳ್ಳುತ್ತೆ, ಹಾಗೆ ಮುಂದುವರಿದು ಮುಂದಿನ ತಲೆಮಾರಿಗೆ ಅದು ತಲುಪ್ತಾ ಹೋಗುವಂತಹ ಮೌಖಿಕ ಪರಂಪರೆಯ ಒಂದು ಜನಪದ ಸಾಹಿತ್ಯದ ಬಹುಮುಖ್ಯವಾದಂತಹ ಗುಣ ಅಂದ್ರೆ ಅದು ಅವಲಂಬಿಸಿರೋದೇನೆ ಮೌಖಿಕ ಪರಂಪರೆಯನ್ನು. 7ನೆಯ ಗುಣವಾಗಿ, 7ನೆಯ ಲಕ್ಷಣವಾಗಿ ಜನಪದ ಕಾವ್ಯ ಮೀಮಾಂಸೆಗೆ ಲೇಖಕರು ಗುರುತಿಸುವಂಥದ್ದು ಅನಾಮಧೇಯತೆ. ಶಿಷ್ಟ ಯಾವುದೇ ಒಂದು ಕವಿ ಅಥವಾ ಬರಹಗಾರ ತಾನು ಸೃಷ್ಟಿ ಮಾಡಿದಂತಹ ನುಡಿ ಕಾವ್ಯ ಇರಲಿ, ಹಾಡು ಕಾವ್ಯ ಇರಲಿ, ಓದುಗಬ್ಬಗಳಿರಲಿ, ಏನೇ ಬರಹ ಇರಲಿ, ಶಿಷ್ಟರಲ್ಲಿ ಅದನ್ನ ಬರೆದವನು ಯಾರು ಅಂತ ಹೇಳಿ ನಮಗೆ ಗುರುತು ಸಿಗತ್ತೆ, ಅದು ಅಂಕಿತಗೊಳ್ಳತ್ತೆ. ಇಂಥವನಿಂದ ಇಂತಹ ಸಂದರ್ಭದಲ್ಲಿ ಅದು ರಚನೆ ಆಗಿರೋದು. ಕೆಲವು ಕವಿಗಳ ಹೆಸರು ನಮಗೆ ಸಿಗದೇ ಇರ್ಬೋದು, ಆದ್ರೂ ಕೂಡ ಈ ಶಿಷ್ಟ ಕಾವ್ಯದಲ್ಲಿ ಕವಿ ಯಾರು ಅಂತ ನಾವು ಗುರುತಿಸ್ಕೋಬಹುದು. ಆದ್ರೆ ಜನಪದದಲ್ಲಿ ಇದುವರೆಗೂ ಸಾವಿರಾರು ಜಾನಪದ ಹಾಡುಗಳಿವೆ, ಜಾನಪದ ಕಥೆಗಳಿದೆ. ಅವುಗಳಿಗೆ ಯಾರು ನಿಜವಾದ ಕರ್ತೃ, ಯಾವ ಹಾಡನ್ನ ಯಾರು ಕಟ್ಟಿದ್ರು ಅಂತ ಹೇಳಿ ಇದುವರೆಗೂ ಹೇಳೋಕ್ಕಾಗಲ್ಲ. ಅಲ್ಲಿ ಅನಾಮಧೇಯನಾದ ಗರತಿಯರಿರ್ತಾರೆ, ಅನಾಮಧೇಯರಾದಂತಹ ಪುರುಷರಿರ್ತಾರೆ, ಪುರುಷರ ಗಂಡಸರ ಪದಗಳು, ಸ್ತ್ರೀಯರ ಪದಗಳು, ಗರತಿಯರ ಪದಗಳು, ಮಕ್ಕಳನ್ನ ಆಡಿಸ್ತಕ್ಕಂತಹ ಪದಗಳು, ಹೀಗೆ ಅವುಗಳು ವಿಷಯ ವೈವಿಧ್ಯದಿಂದ ನಾವು ಗುಂಪು ಮಾಡ್ತೀವಿ ಹೊರತು ಅವುಗಳನ್ನು ಇಂಥ ಕವಿ ಅಥವಾ ಇಂಥ ಒಬ್ಬ ಕಲಾವಿದ ಕಟ್ಟಿದ ಅಂತ ಹೇಳೋದಕ್ಕೆ. ಕೆಲವು ಲಾವಣಿಗಳಿಗೆ ಮಾತ್ರ ನಮಗೆ ಯಾರು ಹಾಡಿದ್ರು, ಅದನ್ನ ಯಾರು ಕಟ್ಟಿದ್ರು ಅನ್ನುವಂಥದ್ದನ್ನ ಕೊನೆಯಲ್ಲಿ ಹೇಳ್ತಾರೆ. ಅದರ್ವೈಸ್ ಬೇರೆಯ ಇಡೀ ಜನಪದದ ಸಾಹಿತ್ಯ, ಕಾವ್ಯ ಅಂತ ಏನ್ ಹೇಳ್ತೀವಿ, ಅದು ಬಾಯಿಂದ ಬಾಯಿಗೆ ಹರಡ್ತಾ, ಅದು ಪ್ರಾದೇಶಿಕವಾಗಿ ಹಲವಾರು ಭಿನ್ನತೆಗಳನ್ನ ಒಳಗೊಳ್ತಾ ಅದು ಮುಂದುವರಿತಾ ಹೋಗುತ್ತೆ. ಅದು ಒಂದು ರೀತಿಯಲ್ಲಿ ಸಮಯ ಸಂದರ್ಭ ಬದಲಾದ ಹಾಗೆ, ಹೊಸತನ ಬಂದ ಹಾಗೆ ಅನೇಕ ಬದಲಾವಣೆಗಳನ್ನ ಮತ್ತೆ ಮತ್ತೆ ಅದು ಸೃಷ್ಟಿಯನ್ನ ಮಾಡ್ಕೊಳ್ತಾ ಅದು ಬೆಳೀತಾ ಹೋಗುತ್ತೆ. ಹಾಗಾಗಿ ಇದು ಯಾವುದೋ ನಿರ್ದಿಷ್ಟ ಕಾಲದ ನಿರ್ದಿಷ್ಟ ವ್ಯಕ್ತಿಯಿಂದ ರಚಿತವಾಗಿ ಆಮೇಲೆ ಎಂದೂ ಬದಲಾಗದೆ ಉಳಿಯುವ ಪಠ್ಯಗಳ ಹಾಗೆ ಅಲ್ಲ. ಈ ಜಾನಪದ ಪಠ್ಯಗಳು ನಿರಂತರ ಚಲನಶೀಲವಾಗಿ ಇರುತ್ತೆ. ಅದಕ್ಕಾಗಿ ಅದನ್ನ ಅನಾಮಧೇಯತೆ ಅಂತ ಹೇಳ್ತೀವಿ. ಅದಕ್ಕೊಬ್ಬ ಕೃತಿಯ ಕರ್ತೃ ಅಂತ ಹೇಳಿ ನಾವೇನು ಗುರುತಿಸ್ತೀವಿ ಅದನ್ನ ಹೇಳೋಕೆ ಸಾಧ್ಯ ಇಲ್ಲ. ಅದನ್ನ ಲೇಖಕ ಮುದ್ರೆ ಅಥವಾ ಅಂಕಿತ ಅಂತಕ್ಕಂಥದ್ದು, ಕೃತಿಯ ಹೆಸರು, ಆ ಕೃತಿಯನ್ನು ಯಾರು ಬರೆಸಿದ್ರು, ಯಾರು ಬರೆದ್ರು ಅನ್ನುವಂಥ ಯಾವ ಮಾಹಿತಿಗಳು ನಮಗೆ ಸಿಗೋದಿಲ್ಲ. ಇದು ಜನಪದ ಕಾವ್ಯದ ಮತ್ತೊಂದು ಲಕ್ಷಣ. ಹಾಗೆ 8ನೆಯ ಲಕ್ಷಣವಾಗಿ ಲೇಖಕರು ಗುರುತಿಸ್ತಕ್ಕಂಥದ್ದು ಸಮಷ್ಟಿ ಪ್ರಜ್ಞೆ. ಯಾವುದೇ ಒಂದು ಶ್ರೇಷ್ಠ ಸಾಹಿತ್ಯ ಅಂತಂದಾಗ ಅದು ಕೇವಲ ಒಬ್ಬ ವ್ಯಕ್ತಿಯ ದೃಷ್ಟಿಕೋನವನ್ನ, ಒಬ್ಬ ವ್ಯಕ್ತಿಯ ಜೀವನ ದೃಷ್ಟಿಯನ್ನ, ಒಬ್ಬ ವ್ಯಕ್ತಿಯ ಅನುಭವವನ್ನ ಅಷ್ಟೇ ಹಿಡಿದಿರುತ್ತೆ ಅಂದ್ರೆ ಅದು ತಪ್ಪಾಗತ್ತೆ. ಅದು ಒಂದು ಲೋಕಗ್ರಹಿಕೆಯ ಒಂದು ಪರಿಣಾಮವಾಗಿ ಹುಟ್ಟಿದಂಥದ್ದಾಗಿರುತ್ತೆ. ಆ ಗ್ರಹಿಕೆ ಕೇವಲ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳುವಂಥದ್ದು ವ್ಯಷ್ಟಿ ಪ್ರಜ್ಞೆ. ವ್ಯಷ್ಟಿ ಅಂದ್ರೆ ಏಕ ವ್ಯಕ್ತಿ, ಬರೆದವನು.
ಅವನ ಅಭಿಪ್ರಾಯ, ಅವನ ವಿಚಾರ. ಆದ್ರೆ ಯಾವಾಗ ಒಂದು ಶ್ರೇಷ್ಠವಾದ ಕೃತಿ ಆಗುತ್ತೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಬರೆದಾಗ್ಲೂ ಅದು ಹಲವಾರು ಜನರ ಅನುಭವದ ಒಂದು ಅಭಿವ್ಯಕ್ತಿಯೋ ಅನ್ನುವ ಹಾಗೆ ಅದು ಸಾರ್ವತ್ರೀಕರಣಗೊಳ್ಳುತ್ತಾ ಹೋಗುತ್ತೆ. ಅದು ಹೌದು, ಇದು ನನಗೂ ಗೊತ್ತು, ನನ್ನ ಅನುಭವವೂ ಇದೆ ಅಂತ ಹೇಳಿ ತನ್ನನ್ನು ತಾನು ಓದುಗ ಅಥವಾ ಕೇಳುಗ ಅಥವಾ ಅದನ್ನ ಸಹೃದಯ ಅಂತೇನು ಹೇಳ್ತೀವಿ ಅವನಿಗೆ ಅದು ಸ್ಪಂದಿಸಕ್ಕೆ, ಅವನಿಗೆ ತನ್ನನ್ನ ಅದ್ರ ಜೊತೆಗೆ ಜೋಡಿಸ್ಕೊಳಕ್ ಸಾಧ್ಯ ಆಗತ್ತೆ. ಅಂಥದ್ದನ್ನ ಮಾತ್ರ ಶ್ರೇಷ್ಠ ಕಾವ್ಯ ಅಂತ ಹೇಳಿ ಅಂತೀವಿ. ಈ ಜನಪದದಲ್ಲಿ ಕಂಡು ಬರುವಂಥದ್ದು ಎಲ್ಲಿಯೂ ಕೂಡ ಏಕ ವ್ಯಕ್ತಿ ಅನ್ನುವಂಥದ್ದು ಮುಖ್ಯ ಆಗೋದೇ ಇಲ್ಲ. ಆ ಜನಪದ ಅನ್ನೋದು ಅದೊಂದು ಸಮೂಹ ಸೃಷ್ಟಿಯಾಗಿರುತ್ತೆ, ಒಂದು ಸಮೂಹ ಪ್ರಜ್ಞೆ ಅದರೊಳಗಡೆ ಇರುತ್ತೆ, ಒಂದು ಬಳಗ ಸಂಸ್ಕೃತಿ ಅಂತ ನಾವೇನು ಹೇಳ್ತೀವಲ್ಲ, ಆ ಇಡೀ ಸಮುದಾಯದ ಒಂದು ಮನಸ್ಸಿನ ಅಭಿವ್ಯಕ್ತಿಯಾಗಿ ಪ್ರಜ್ಞೆಯ ಭಾಗವಾಗಿ ಅದು ಸೃಷ್ಟಿಯಾಗೋದ್ರಿಂದ ಈ ಸಮಷ್ಟಿ ಪ್ರಜ್ಞೆ ಈ ಬಹಳ ಮಹತ್ವಪೂರ್ಣವಾದಂತಹ ಒಂದು ಸಂಗತಿ ಜನಪದ ಒಂದು ಕಾವ್ಯದ ಲಕ್ಷಣದಲ್ಲಿ. ಆಗ್ಲೇ ನಾನು ಹೇಳಿದ ಹಾಗೆ ಮುಂದಿನ ಒಂದು 9ನೆಯ ಒಂದು ಲಕ್ಷಣವಾಗಿ ಅವ್ರು ಹೇಳುವಂಥದ್ದು ನಿರಂತರವಾದ ಬದಲಾವಣೆ ಅಂತ ಹೇಳ್ತಾರೆ. ನಿರಂತರವಾದ ಬದಲಾವಣೆ ಅಂದ್ರೆ ಏನು ಅನ್ನುವಂಥದ್ದು, ಯಾವತ್ತು ಒಬ್ಬ ಕವಿಯಿಂದ ಬರೆದು ಒಂದು ಕಾಲದಲ್ಲಿ ಬರೆದಂತಹ ಕಾವ್ಯದ ಚೌಕಟ್ಟೊಂದಿರುತ್ತೆ, ಅದು ಕಾಲದಿಂದ ಕಾಲಕ್ಕೆ ಮತ್ತೆ ಮತ್ತೆ ಹಸ್ತಪ್ರತಿಗಳಲ್ಲಿ ಲಿಪಿಕಾರರಿಂದ ಅದು ಪ್ರತಿಯಾಗಿ ಮಾಡ್ತಾ ಹೋಗ್ತಾರೆ ಹೊರತು ಬಹಳವಾಗಿ ಬದಲಾವಣೆ ಆಗೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಲಿಪಿಕಾರನ ದೋಷದಿಂದಲೋ, ಲಿಪಿಕಾರನ ಅತಿ ಆಸಕ್ತಿಯಿಂದಲೋ, ಅವನ ಒಂದು ಸೋಮಾರಿತನದಿಂದಲೋ ಅದರಲ್ಲಿ ಇದ್ದಿದ್ದು ಕೆಲವು ಬಿಟ್ಟು ಹೋಗ್ಬೋದು, ಕೆಲವು ಬಂದು ಸೇರ್ಬೋದು, ಸಣ್ಣ ಪುಟ್ಟ ಅಕ್ಷರ ಸ್ಖಾಲಿತ್ಯಗಳು, ಪದಸ್ಖಾಲಿತ್ಯಗಳು ಇತ್ಯಾದಿಗಳು ಆಗಬಹುದು. ಇದೆಲ್ಲ ತುಂಬಾ ಏನ್ ಹೇಳೋಣ, ಅದನ್ನ ಒಂದು ಬಹಳ ಸಣ್ಣ ಪ್ರಮಾಣದಲ್ಲಿ ಆದ್ರೂ ಕೂಡ ಆ ಕಾವ್ಯ ಯಾರ ಕಾಲದ್ದು ಏನು ಅಂತ ಹೇಳಿ ಒಂದು ಕಾಲಕ್ಕೆ ಅದು ತನ್ನನ್ನು ತಾನು ಅಂಟಿಸ್ಕೊಂಡು ಹುಟ್ಟತ್ತೆ ಇರುತ್ತೆ. ಆದ್ರೆ ಜನಪದ ಯಾವ ಕಾಲದಲ್ಲಿ ಹುಟ್ಟಿತು, ಯಾರು ಬರೆದ್ರು, ಯಾವ ಪ್ರದೇಶದಲ್ಲಿದೆ, ಈ ಇತ್ಯಾದಿ ಅನಂತರದ ಕಾಲದಲ್ಲಿ ಅದು ಏನ್ ಬದಲಾವಣೆ ಆಗಿ ನೋಡ್ತಾ ಹೋದಾಗ ಯಾವ ಕಾಲದ್ದಾದ್ರೂ ಸರಿನೇ ಮತ್ತೆ ಮತ್ತೆ ಅದು ಇನ್ನೊಬ್ಬರ ಬಾಯಲ್ಲಿ ಮರು ನಿರ್ಮಾಣ ಆಗ್ತಾ ಮರು ಕಟ್ಟುವಿಕೆಗೆ ಅದು ಒಳಗಾಗ್ತಾ ಯಾವತ್ತೂ ಅದು ನಿರಂತರತೆಯನ್ನ ಕಾಪಾಡ್ಕೊಂಡ್ಬಿಡತ್ತೆ. ಹಾಗಾಗಿ ನಿರಂತರವಾಗಿ ಬದಲಾವಣೆಯಾಗ್ತಾ ಹೋಗೋದೇನೆ, ಕಾಲಕ್ಕೆ ತಕ್ಕ ಹಾಗೆ, ಆಶಯಕ್ಕೆ ತಕ್ಕ ಹಾಗೆ ಅದರಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಮಾಡ್ಕೋತಾ ಕಾವ್ಯ ಪ್ರತಿ ಹಂತದಲ್ಲೂ ಪ್ರಸ್ತುತೀಕರಣಗೊಳ್ತಾ ಇರುತ್ತೆ. ಅದು ಯಾವುದೋ ಔಟ್ಡೇಟೆಡ್ ಹಳೆ ಕಾಲದ್ದು ಅಂತ ಅನಿಸೋದೇ ಇಲ್ಲ. ಹಾಗೆ ಒಂದು ತನ್ನ ಕಾಲದ ಹಳೆಯ ಕಾಲದಲ್ಲಿದ್ದ ಭಾಷೆ ಮತ್ತೊಬ್ಬನ ಬಾಯಲ್ಲಿ ಅದು ಹೊಮ್ಮುವಾಗ ಅವನ ಕಾಲದ ಭಾಷೆಯಾಗಿ ಅದು ಹೊರಹೊಮ್ಮುತ್ತದೆ. ಭಾಷೆ ಇರ್ಬೋದು, ಸಂಸ್ಕೃತಿಗೆ ತಕ್ಕಂತೆ ಅದು ಮತ್ತೆ ಮತ್ತೆ ಬದಲಾವಣೆ ಆಗ್ತಾ ಇರೋದ್ರಿಂದ ಅದನ್ನ ನಿರಂತರವಾದ ಬದಲಾವಣೆಯೇ ಈ ಜನಪದ ಕಾವ್ಯದ ಲಕ್ಷಣ ಅಂತ ಹೇಳುವಂಥದ್ದು. ಹಾಗೆ ಮುಂದಿನ 10ನೆಯ ಲಕ್ಷಣವಾಗಿ ಪುನರಾವರ್ತನೆ. ಸಾಮಾನ್ಯ ನೋಡಿ, ನಾವು ಬರೆಯೋವಾಗ ಏನಾಗುತ್ತೆ, ಹೇಳಿದ ವಿಚಾರನೆ 2 ಸತಿ 3 ಸತಿ ಬರೆಯಲ್ಲ. ಅದೇ ನಾವು ಹೇಳೋವಾಗ ಏನ್ ಮಾಡ್ತೀವಿ, ಕೇಳುಗನಿಗೆ ಚೆನ್ನಾಗಿ ಸ್ಪಷ್ಟತೆ ಬರಲಿ ಅಂತನೋ ಅಥವಾ ಹೇಳುವ ಸಂದರ್ಭದಲ್ಲಿ ಅದಕ್ಕೆ ಒಂದು ಇಷ್ಟೇ ಮಿತಿ, ಇಷ್ಟು ಪದಗಳ ಮಿತಿ ಅಥವಾ ಇಷ್ಟು ಪುಟಗಳ ಮಿತಿ ಅಥವಾ ಇಷ್ಟೇ ಬರಿಬೇಕು, ಹೀಗೆ ಬರಿಬೇಕು ಅನ್ನುವ ತರಹದ ಯಾವ ಬರಹದ ಒಂದು ಕೃತಿಗೆ ಇರಬಹುದಾದಂತಹ ಒಂದು ಲಿಮಿಟೇಷನ್ಸ್ ಅದಿರಲ್ವೋ, ಅವಾಗ ಏನಾಗುತ್ತೆ, ಮಾತನಾಡುವಾಗ್ಲೂ ಅಷ್ಟೇನೆ ಅಥವಾ ಮಾತಿನ ಮುಖಾಂತರ ಮೌಖಿಕ ಮುಖಾಂತರವಾಗಿ ಅದು ಹೊರಹೊಮ್ಮುವಾಗ್ಲೂ ಅಷ್ಟೇನೆ ಅಲ್ಲಿ ಹೆಚ್ಚು ಹೆಚ್ಚು ರಿಪಿಟೇಷನ್ಸ್ ಕಾಣುತ್ತೆ. ನೀವು ಸೋಬಾನೆ ಪದಗಳನ್ನ ತಗೊಳ್ಳಿ, ಸಂಪ್ರದಾಯದ ಹಾಡುಗಳನ್ನ ತಗೊಳ್ಳಿ, ಮುಮ್ಮೇಳ ಹಿಮ್ಮೇಳ ಅಂತ ಇರುತ್ತೆ. ಮುಮ್ಮೇಳದಲ್ಲಿ ಒಬ್ರು ಒಂದು 2 ವಾಕ್ಯ ಹೇಳಿದಾಗ ಹಿಂದಿನವರು ಅದ್ರದ್ದು ಮೊದಲ ವಾಕ್ಯ ಹೇಳಿ ಅಲ್ಲಿ ನಿಲ್ಲಿಸ್ತಾರೆ, ಮತ್ತೆ ಹಿಂದಿನ ವಾಕ್ಯದಿಂದ ಶುರು ಮಾಡಿ ಮುಂದಿನ ವಾಕ್ಯಕ್ಕೆ ಮುಮ್ಮೇಳದವ್ರು ಹೇಳಿ ಮುಗಿಸೋದ್ರೊಳಗೆ ಮತ್ತೆ ಅದನ್ನ ರಿಪೀಟ್ ಮಾಡ್ತಾ ಹೋಗ್ತಾರೆ. ಹೀಗೆ ಈ ಕಥೆಗಳಲ್ಲೂ ಅಷ್ಟೇನೆ ಕೆಲವು ವಿಚಾರಗಳು ಮತ್ತೆ 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 ರಿಪೀಟ್ ಆಗ್ತಾ ಹೋಗುತ್ತೆ. ಹೀಗೆ ಮೌಖಿಕ ಸಾಹಿತ್ಯ ಅದು ಭಾರತದ್ದು ಬೇರೆ ದೇಶದ್ದು ಅಂತೆಲ್ಲ ಅಲ್ಲ, ಮೌಖಿಕ ಸಾಹಿತ್ಯದ ಒಳಗೆ ಈ ಜಾನಪದದ ಬಹಳ ಪ್ರಧಾನವಾದ ಮತ್ತೊಂದು ಲಕ್ಷಣ ಅದ್ಯಾವುದು ಅಂದ್ರೆ ಪುನರಾವರ್ತನೆ. ಅದು ಸೊಲ್ಲುಗಳ ಪುನರಾವರ್ತನೆ ಇರ್ಬೋದು, ಕೆಲವು ಸಾಲುಗಳ ಸೊಲ್ಲುಗಳು ಅಂದ್ರೆ ಇವಾಗ ಸುವಿ ಅನ್ನೋದು ಅದು ಸೊಲ್ಲು, ಅಥವಾ ಸೋಬಾನೆ ಅಂತ ಹೇಳೋದು ಅದು ಸೊಲ್ಲು. ಇಲ್ಲಾಂದ್ರೆ ಎಲ್ಲ ಒಂದೊಂದ್ ಸಾಲ ಹೇಳ್ತಾನು ಅಲ್ಲಿ ಕೋಲು ಕೊಳ್ಳಣ್ಣ ಕೋಲೆ ಅಂತ ಹೇಳಿ ಸೇರಿಸ್ತಾ ಹೋಗೋದು, ಅಥವಾ ತಂದಾನಿ ಅಂತ ಸೇರಿಸ್ತಾ ಹೋಗೋದು. ಹೀಗೆ ಈ ಸೊಲ್ಲುಗಳು ರಿಪಿಟೇಷನ್ ಆಗುತ್ತೆ. ಕೆಲವು ಸತಿ
ಸಾಲುಗಳೇ ರಿಪಿಟೇಷನ್ ಆಗಿ ಮುಂದುವರಿತಾ ಹೋಗ್ತಾ ಇರುತ್ತೆ. ಹೀಗೆ ಪುನರಾವರ್ತನೆ ಅಥವಾ ರಿಪಿಟೇಷನ್ಸ್, ಅದನ್ನು ನಾವೇನ್ ಹೇಳ್ತೇವೆ ಮತ್ತೆ ಮತ್ತೆ ಸೊಲ್ಲುಗಳನ್ನ ಹೇಳ್ತಕ್ಕಂಥದ್ದು, ಇವುಗಳೆಲ್ಲ ಸಾಲುಗಳಿರ್ಬೋದು, ಸಂಗತಿಗಳು ಪುನರಾವರ್ತನೆಗೊಳ್ಳೋದನ್ನ ನಾವು 10ನೆಯ ಲಕ್ಷಣವಾಗಿ ನೋಡ್ತೇವೆ. ಅದೇ ತರಹ 11ನೆಯದಾಗಿ ಪುನರ್ ಸೃಷ್ಟಿ ಅಂತ ಹೇಳಿ, ಈಗಾಗಲೇ ಒಂದು ಸತಿ ಸೃಷ್ಟಿಯಾದ ಕೃತಿಯನ್ನ ಮತ್ತೊಬ್ಬ ಕವಿಯ ಹೆಸರು, ಕಾಲ ಮತ್ತೆ ಕಥೆ ಎಲ್ಲವೂ ನಿರ್ದಿಷ್ಟ ಕಾಲದಿಂದ ಬಂದಿದ್ರೆ ಅದನ್ನ ಕೇವಲ ನಾವು ಏನ್ ಮಾಡ್ಬೋದು, ಲಿಪಿ ಮಾಡ್ಕೋಬಹುದಷ್ಟೆ. ಎಂತ ಲಿಪಿ ಮಾಡಿದ್ರು ಅಂದ್ರೆ ಮೂಲ ಕೃತಿಯನ್ನ ಅದನ್ನ ನಾವೇನ್ ಮಾಡ್ಬೋದು, ಅವನು ಲಿಪಿಕಾರನಿಂದ ಕೃತಿಕಾರನಿಂದ ಲಿಪಿಕಾರ ಲಿಪಿ ಮಾಡ್ಕೊಳ್ಬಹುದು, ಅದನ್ನ ಬರ್ಕೋಬಹುದಷ್ಟೆ. ಬರೆಯುವಾಗ ಸಣ್ಣ ಪುಟ್ಟ ಬದಲಾವಣೆ ಅಷ್ಟೆ. ಅಲ್ಲಿ ಅವನಿಗೆ ಮೂಲದ ಕಥೆಯನ್ನಾಗಲಿ ಅಥವಾ ಮೂಲ ವಿಚಾರವನ್ನಾಗ್ಲಿ ಬದಲಾಯಿಸೋದಕ್ಕಾಗಲ್ಲ. ಬದಲಾಯಿಸಿದ್ರೆ ಅದು ಬೇರೆದೇ ಕೃತಿ ಆಗ್ಬಿಡುತ್ತೆ. ಹಾಗಾಗಿ ಅಲ್ಲಿ ನಿಮಗೆ ಒಂದು ಶಿಷ್ಟ ಕಾವ್ಯಗಳು ಯಾವುದೋ ಕಾಲದಲ್ಲಿ ಯಾವುದೋ ಕವಿಯಿಂದ ರಚನೆ ಆದ್ರೆ ಅದು ಪ್ರತಿಗೊಳ್ತಾ ಹೋಗ್ಬೋದೇ ಹೊರತು ಮತ್ತೆ ಆ ಮೂಲ ಕೃತಿ ಅನ್ನುವಂಥದ್ದರ ಪುನರ್ ಸೃಷ್ಟಿ ಮಾಡುವಂಥದ್ದು, ಬೇರೆದೇ ಕವಿ ಬೇರೆದೇ ಆಶಯದಲ್ಲಿ ಬೇರೆದೇ ಕೃತಿ ಬರೆದು ಬಿಡ್ತಾನೆ. ಆದ್ರೆ ಜನಪದದಲ್ಲಿ ಮೂಲದ ಕೃತಿ ಮತ್ತೆ ಆಮೇಲೆ ಪ್ರತಿ ಸೃಷ್ಟಿ ಅನ್ನುವಂಥದ್ದು ನಮಗೆ ವ್ಯತ್ಯಾಸವೇ ಗೊತ್ತಾಗಲ್ಲ. ಹಾಗೆ ಆ ಕೃತಿ ಎನ್ನುವಂಥದ್ದು ಅಥವಾ ರಚನೆಗೊಂಡಂತಹ ಒಂದು ಹಾಡು ಮತ್ತೆ 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 ಅದೇನಾಗ್ತಾ ಇರುತ್ತೆ, ಪುನರ್ ಸೃಷ್ಟಿಗೊಳ್ತಾ ಇರುವಂಥದ್ದು. ತನ್ನ ಕಾಲಕ್ಕೆ ತಕ್ಕ ಹಾಗೆ, ತನ್ನ ಕಾಲದ ಭಾಷೆಯಲ್ಲಿ, ತನ್ನ ಪ್ರಾದೇಶಿಕವಾದ ವೈಶಿಷ್ಟ್ಯತೆಯನ್ನು ಜೊತೆಗೆ ಸೇರಿಸ್ಕೊಳ್ತಾ ಅದು ಮತ್ತೆ ಮತ್ತೆ ಪಡುತ್ತದೆ. ಅದನ್ನೇ ಪುನರ್ ಸೃಷ್ಟಿ ಅಂತ ಹೇಳಿ ನಾವು ಹೇಳ್ತೇವೆ. ಹಾಗೆ 12ನೇದು ಜನಪದ ಕಾವ್ಯವು ಮೂರ್ತ ಕಲ್ಪನೆಯ ಕಾವ್ಯ. ಅಮೂರ್ತ ಮತ್ತು ಮೂರ್ತ ಅಂತ ಹೇಳಿ ಎರಡು ವಿಚಾರಗಳು ನೀವು ಮತ್ತೆ ಮತ್ತೆ ಕೇಳ್ತಾ ಇರ್ತೀರ ಪ್ರೀತಿಯ ಮಕ್ಕಳು. ಮೂರ್ತವಾದದ್ದು ಅಂದ್ರೆ ಕಣ್ಣಿಗೆ ಕಾಣುವ ಈ ಲೋಕದ ಕಣ್ಣಿಗೆ ದಕ್ಕುವ ಅನುಭವಗಳು, ಅಥವಾ ನಮ್ಮ ಸ್ಪರ್ಶಕ್ಕೆ ದಕ್ಕುವ ಅನುಭವಗಳು, ಅಥವಾ ನಮ್ಮ ಬದುಕಿನಲ್ಲಿ ದಿನನಿತ್ಯ ಕಾಣಬಹುದಾದ ಸನ್ನಿವೇಶಗಳು. ಇಂಥವುಗಳ ಕಡೆಗೆ ಜಾನಪದ ಕಾವ್ಯಗಳ ಗಮನ ಇರುತ್ತೆ. ಕೆಲವು ಸಂದರ್ಭದಲ್ಲಿ ಅಮೂರ್ತವಾದಂತಹ, ಅಲೌಕಿಕವಾದಂತಹ, ಆಧ್ಯಾತ್ಮಿಕವಾದ ಇಂತಹ ಒಂದು ಚಿಂತನೆಗಳನ್ನ ತಾತ್ವೀಕರಣಗೊಳಿಸಿ ಕಾವ್ಯಗಳಲ್ಲಿ ಇಡ್ತಕ್ಕಂಥದ್ದೇನು ನಮಗೆ ಶಿಷ್ಟ ಕಾವ್ಯಗಳಲ್ಲಿ ಕಾಣುತ್ತೆ, ಅಂತಹ ಒಂದು ಅಮೂರ್ತವಾದ ಸಂಕೀರ್ಣ ವಿಚಾರಗಳು ಜನಪದ ಕಾವ್ಯಗಳಲ್ಲಿ ಇರೋದಿಲ್ಲ. ಅದು ಬಹಳ ಮೂರ್ತವಾಗಿರುತ್ತೆ. ಈ ಮಣ್ಣಿಗೆ ಅಂಟಿದ ಲೋಕದ ಬದುಕಿನ ಒಂದು ಸಾಂದ್ರವಾದ ಅನುಭವಗಳನ್ನ ತನ್ನೊಳಗಡೆ ಅದು ಇಟ್ಕೊಂಡಿರುತ್ತೆ. ಹಾಗಾಗಿ ಮೂರ್ತ ಕಲ್ಪನೆಯ ಕಾವ್ಯ ಅನ್ನುವಂಥದ್ದು ಕಾವ್ಯವೇ ಜನಪದ ಕಾವ್ಯ ಅನ್ನುವುದು ಮತ್ತೊಂದು ಅದರ ತುಂಬಾ ಮುಖ್ಯವಾದಂತಹ ಒಂದು ಲಕ್ಷಣ. ಹಾಗೇನೆ ಕೊನೆಯದಾಗಿ ಇನ್ನು 2 ವಿಚಾರಗಳನ್ನ ಅವರು ಹೇಳ್ತಾರೆ. ಅದು ಪ್ರಸರಣ ಅನ್ನುವುದು ಜನಪದ ಕಾವ್ಯದ ಜೀವಂತಿಕೆಯ ಮತ್ತೊಂದು ಲಕ್ಷಣ. ಪ್ರಸರಣ ಅಂದ್ರೆ ಒಂದು ಕಾವ್ಯವನ್ನ ಯಾವುದೋ ಒಂದು ತಾಳೆಗರಿಯಲ್ಲಿ ಒಬ್ಬ ಕವಿ ಬರೆದಿಟ್ಟ ಅಂದ್ರೆ ಅವನಿಗೇನಾದ್ರೂ ಆಶ್ರಯ ಕೊಟ್ಟಿದ್ರೆ ಅಂತಹ ರಾಜ ಅದನ್ನ ಹಲವು ಪ್ರತಿಗಳನ್ನ ಮಾಡಿಸಿ ಅವನು ಬೇರೆ ಬೇರೆ ಭಂಡಾರಗಳಿಗೆ ಕಳಿಸ್ಕೊಡ್ಬೋದು, ಬೇರೆ ಬೇರೆಯ ಊರುಗಳಿಗೆ ಕಳಿಸ್ಬೋದು, ಅಥವಾ ತನ್ನ ಅರಮನೆಯ ಇತರ ಪಂಡಿತರುಗಳಿಗೆ ಹಂಚ್ಬೋದು. ಅಥವಾ ಯಾವುದೋ ಒಂದು ಧಾರ್ಮಿಕ ಕೃತಿ ಅಂದ್ರೆ ಆ ಧರ್ಮವನ್ನ ಕಾಪಾಡುವಂತಹ ಹೊಣೆ ಹೊತ್ತಂತಹ ಅಥವಾ ಶ್ರದ್ಧಾಳುಗಳಾದಂತಹ ಧರ್ಮದ ಅನುಯಾಯಿಗಳು ಹಲವು ಪ್ರತಿಗಳನ್ನ ಮಾಡಿ ಅದನ್ನ ಬಾಗಿನಗಳಲ್ಲಿಟ್ಟು ಅದನ್ನ ಶಾಸ್ತ್ರದಾನ ಅಂತ ಹೇಳಿ ಓದುವಂತಹ ತನ್ನ ಧರ್ಮೀಯರಿಗೆ ಅದನ್ನ ಹಂಚಬಹುದು. ಹೀಗೆ ಓದಿಕೊಳ್ಳುವುದಕ್ಕಾಗಿಯೋ, ಮತ್ತೊಬ್ಬರನ್ನ ಓದಿಸುವುದಕ್ಕಾಗಿಯೋ, ಮತ್ತೊಂದು ಭಂಡಾರಗಳಲ್ಲಿ ಪ್ರತಿ ಮಾಡಿಡುವ ಕಾರಣಕ್ಕಾಗಿಯೋ, ನಾನಾ ಕಾರಣಗಳಿಗಾಗಿ ಒಂದು ಕೃತಿ ಮತ್ತೆ ಮತ್ತೆ ಕಾಲದಿಂದ ಕಾಲಕ್ಕೆ ಪ್ರತಿಯಾಗಿ ಹಸ್ತಪ್ರತಿಗಳಲ್ಲಿ ಅದು ಮುಂದುವರಿತಾ ಹೋಗೋದನ್ನ ನಾವು ನೋಡ್ತೀವಿ. ಪೀಳಿಗೆಗಳು ಅಂತ ನಾವು ಕರಿತೇವೆ. ಆದ್ರೆ ಇಲ್ಲಿ ಹೇಳ್ತಾ ಇರುವಂತ ಪ್ರಸರಣ ಹಾಗೆ ಎಷ್ಟೇ ಪ್ರಸರಣಗೊಳ್ಳುವುದಕ್ಕೆ ಒಂದು ಕೃತಿಯನ್ನ ಪ್ರತಿ ಮಾಡಿಕೊಂಡು ಮತ್ತೆ ಮತ್ತೆ ಬರ್ಕೊಳ್ಳೋದ್ರ ಮುಖಾಂತರ ಪ್ರಸರಣಗೊಳ್ಬೇಕು ಶಿಷ್ಟ ಕಾವ್ಯಗಳು. ಅಥವಾ ಒಬ್ಬ ರಾಜ ಅದನ್ನ ಯಾವುದೋ ಒಬ್ಬ ಗಮಕಿಯಿಂದಲೋ ತನ್ನ ಅರಮನೆಗಳಲ್ಲೋ ಅಥವಾ ಗುರುಮನೆಗಳಲ್ಲೋ ಅದನ್ನ ವಾಚಿಸುವ ಮತ್ತೆ ಜನ ಅದನ್ನ ಕೇಳುವುದಕ್ಕೆ ಅವಕಾಶ ಮಾಡಿ ಅದು ಪ್ರಸರಣಗೊಳ್ಳುವುದಕ್ಕೆ ಅವಕಾಶ ಮಾಡಬಹುದು. ಆದ್ರೆ ಇದಕ್ಕಿಂತ ಭಿನ್ನವಾದಂತಹ ಪ್ರಸರಣದ ಒಂದು ಅಪೂರ್ವವಾದಂತಹ ಸಾಮರ್ಥ್ಯ ಜನಪದ ಕಾವ್ಯಕ್ಕೆ ಇದೆ. ಅದೇನಪ್ಪ ಅಂತಂದ್ರೆ ಅದು
ಅದ್ರ ಜೀವಂತವಾಗಿ ಅದು ಉಳಿಬೇಕು ಅಂದ್ರೆ, ಮುಂದಿನ ತಲೆಮಾರಿಗೆ ಹೋಗ್ಬೇಕು ಅಂದ್ರೆ ಅದು 10 ಜನರ ಕಿವಿಯನ್ನ, 10ರಿಂದ 100 ಜನರ ಕಿವಿಯನ್ನ ಮತ್ತೆ ಮತ್ತೆ ತಲುಪಬೇಕು. ಹಾಗೆ ಕೇಳ್ತಾ 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 ಅದನ್ನ ಅವರು ಬಾಯಲ್ಲಿ ಹಾಡುವುದನ್ನ ಕಲ್ತ್ಕೋಬೇಕು. ಕಲ್ತ್ಕೊಂಡಿದ್ದನ್ನ ಮುಂದಿನ ತಲೆಮಾರಿನವರಿಗೆ ಅವರು ಹೇಳ್ತಾ ಹೋಗ್ಬೇಕು. ಹೀಗೆ ಇದು ಬರೆದಿಟ್ಟು ಅಧ್ಯಯನಶೀಲರು ಮಾತ್ರ ಓದ್ಕೊಳ್ಳುವಂಥದ್ದು ಅಲ್ಲದೆ ಇರೋದ್ರಿಂದಾಗಿ ಈ ಪ್ರಸರಣ ಅನ್ನೋದೇನಿದೆ ಅದು ಜನಪದ ಕಾವ್ಯದ ಜೀವಂತಿಕೆಯ ಲಕ್ಷಣ ಆಗತ್ತೆ. ಅದು ನಿರಂತರವಾಗಿ ಕಾಲದಿಂದ ಕಾಲಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಪ್ರಸಾರಣ ಹೊಂದುತ್ತಾನೆ ಇರುತ್ತೆ. ಈ ಕ್ರಿಯೆಯಿಂದಾಗಿ ಅದರಲ್ಲಿ ನಿರಂತರವಾಗಿ ಅನೇಕ ಬದಲಾವಣೆಯೂ ಆಗತ್ತೆ, ಮತ್ತೆ ಹೊಸತನವೂ ಬರುತ್ತೆ, ಮತ್ತೆ ಅದಕ್ಕೊಂದು ಜೀವಂತಿಕೆಯ ಲಕ್ಷಣವೂ ಕೂಡ ಬರುತ್ತೆ. ಸ್ಥಗಿತಗೊಂಡು ಯಾವುದೋ ಒಂದು ಗ್ರಂಥಾಲಯದಲ್ಲಿ ಉಳಿದು ಹೋಗುವ ಗ್ರಂಥದ ಹಾಗೆ ಖಂಡಿತ ಜನಪದ ಕಾವ್ಯ ಇರೋದಿಲ್ಲ ಅಂತ. ಕೊನೆಯದಾಗಿ ಪ್ರಾದೇಶಿಕ ಬಣ್ಣ ಅನ್ನುವಂಥ ಮತ್ತೊಂದು ಲಕ್ಷಣವನ್ನ ಹೇಳ್ತಾರೆ. ನೋಡಿ, ಇವಾಗ ಕನ್ನಡ ನಾಡು ಅಂತಾನೆ ನಾವು ಅಂದ್ಕೊಂಡ್ರು ಎಷ್ಟು ಬಗೆಯಲ್ಲಿ ಕನ್ನಡದ ಅಭಿವ್ಯಕ್ತಿಗಳಿವೆ ಅಲ್ವಾ. ಮೈಸೂರು ಕಡೆಯ ಮಾತೆ ಬೇರೆ, ಮಂಗಳೂರು ಕಡೆಯ ಮಾತೆ ಬೇರೆ, ಧಾರವಾಡ, ಹುಬ್ಬಳ್ಳಿ, ಗುಲ್ಬರ್ಗ ಇಲ್ಲಿನ ಮಾತುಗಳ ಕ್ರಮದಲ್ಲಿಯೇ ಅವುಗಳನ್ನ ಆಡುವ ರೀತಿಯಲ್ಲಿ, ಅದನ್ನ ಧ್ವನಿಗಳ ರೀತಿಯಲ್ಲಿ ಅದು ಪೂರ್ತಿ ಬದಲಾವಣೆಯನ್ನೇ ಕಾಣುತ್ತೆ. ಹಾಗೆ ಈಗ ಪಂಪನ ಕೃತಿಯೋ ಅಥವಾ ಕುಮಾರವ್ಯಾಸನ ಕೃತಿಯೋ ಅದು ಪ್ರಸರಣಗೊಳ್ತಾ ಅದು ಹುಬ್ಬಳ್ಳಿಯೋ ಅಥವಾ ಬೀದರಲ್ಲೋ ಅಥವಾ ಇಲ್ಲೆಲ್ಲೋ ಮಂಡ್ಯದಲ್ಲೋ ಅಲ್ಲೆಲ್ಲೋ ತುಮಕೂರಲ್ಲೋ ಎಲ್ಲೆಲ್ಲೋ 100 ಪ್ರತಿಗಳು ಸಿಕ್ಕಿವೆ, ನಮ್ಗಿಲ್ಲ ಅಂತಲ್ಲ. ಆದ್ರೆ ಎಲ್ಲಿ ಸಿಕ್ಕಿದಾಗ್ಲೂ ಅದರ ಭಾಷೆ, ಮೂಲದ ಭಾಷೆ, ಅವನೇನು ಕೃತಿ ಬರ್ದೇನ ಅದರಲ್ಲೇ ಉಳಿದಿರುತ್ತೆ ಅಲ್ವಾ. ಯಾಕೆಂದ್ರೆ ನೋಡಿ ನೋಡಿ ಹಾಗೆಯೇ ಪ್ರತಿ ಮಾಡ್ಕೊಂಡು ಬಂದಿರ್ತಾರೆ. ಆದ್ರೆ ಯಾವುದೇ ಒಂದು ಹಾಡು ತಗೊಂಡಾಗ ಆ ಹಾಡು ಎಲ್ಲಿ ಹುಟ್ಟಿತು ಅಂತ ಹೇಳಿ ನಮ್ಗೆ ಕ್ಲೀನಾಗಿ ಗೊತ್ತಾಗತ್ತೆ. ಈಗ ಜನಪದ ಗೀತೆಗಳಲ್ಲಿ ಕೆಲವು ಗೀತೆಗಳನ್ನ ಕೇಳ್ತಾ ಇದ್ದಾಗೆ, ಈಗ ಅದು ಹುಬ್ಬಳ್ಳಿಯ ಹಾಡು, ಇದು ಧಾರವಾಡ ಕನ್ನಡದ ಹಾಡು, ಅಥವಾ ಇದು ಇನ್ಯಾವುದೋ ಒಂದು ಶಿರ್ಸಿ ಕನ್ನಡದಲ್ಲಿ ಇರುವಂತ ಹಾಡು, ಅಥವಾ ಇನ್ಯಾವುದೋ ನೋಡಿದಾಗ ಇದು ಮಂಗಳೂರು, ಇದು ನಮ್ಮ ಮಂಡ್ಯ, ಮದ್ದೂರು ಈ ಪ್ರದೇಶದ ಹಾಡು, ಇನ್ಯಾವುದೋ ಚಿತ್ರದುರ್ಗದ ಕಡೆಯ ಹಾಡು. ಯಾಕೆ ಅಂದ್ರೆ ಅಲ್ಲಿನ ಮೂಲ ಸಾಂಸ್ಕೃತಿಕ ನಾಯಕರುಗಳು, ಅಲ್ಲಿನ ಮೂಲ ಸಾಂಸ್ಕೃತಿಕ ದೈವಗಳು, ಅಲ್ಲಿನ ಆ ಪ್ರದೇಶದಲ್ಲಿರುವ ನದಿಗಳು, ಬೆಟ್ಟಗಳು, ಬೆಟ್ಟದ ದೈವಗಳು, ಆರಾಧನೆಯ ಕ್ರಮ, ಜಾತ್ರೆಗಳು ಇತ್ಯಾದಿ ಒಂದೊಂದು ಊರಲ್ಲೂ ಒಂದೊಂದು ವಿಶಿಷ್ಟವಾಗಿರುತ್ತೆ. ಹಾಗಾಗಿ ಅವುಗಳನ್ನ ಕುರಿತು ಬರೆಯುವಾಗ ಅಲ್ಲಲ್ಲಿ ಪ್ರದೇಶದವರು ಈಗ ಮಲೆಮಹದೇಶ್ವರನ ಸುತ್ತಮುತ್ತ ಮಲೆಮಹದೇಶ್ವರನ ಹಾಡುಗಳು ಹುಟ್ಕೊಳತ್ವೆ. ಇನ್ನೆಲ್ಲೋ ಹೋದಾಗ ನಿಮ್ಗೆ ಸಿದ್ಧಾರೂಢರ ಹಾಡುಗಳು ಹುಟ್ಕೊಳತ್ವೆ, ಮತ್ತೊಂದು ಕಡೆ ಜುಂಜಪ್ಪನ ಹಾಡುಗಳು ಹುಟ್ಕೊಳ್ಳುತ್ತೆ, ಇನ್ನೊಂದು ಕಡೆ ಮೈಲಾರಲಿಂಗನ ಹಾಡು ಹುಟ್ಕೊಳತ್ತೆ. ಅಲ್ಲೆಲ್ಲೋ ಭೀಮರತಿಗೆ ಸಂಬಂಧಪಟ್ಟ ಹಾಗೆ ಹಾಡಿದ ಹಾಡನ್ನ ಇಲ್ಲಿ ಕಾವೇರಿ ಅಂತ ಹೇಳಿ ಹಾಡ್ಬಿಡ್ಬೋದು. ಅರ್ಥ ಆಯ್ತಾ? ಇಲ್ಲಿ ಮಾದಪ್ಪ ಅಂತ ಹಾಡಿದ್ದಾನೆ, ಅಲ್ಲಿ ಜುಂಜಪ್ಪ ಅಂತ ಹೇಳಿ ಹಾಡ್ಬಿಡ್ಬೋದು. ಹೀಗೆ ಕಾರಣ ಏನಂದ್ರೆ ಇದು ಪ್ರಾದೇಶಿಕದ ಒಂದು ದೈವ, ಪ್ರಾದೇಶಿಕ ಸಂಸ್ಕೃತಿ, ಪ್ರಾದೇಶಿಕ ಭಾಷೆ, ಪ್ರಾದೇಶಿಕ ನಂಬಿಕೆಗಳು, ಪ್ರಾದೇಶಿಕ ನದಿ, ಬೆಟ್ಟ, ಗುಡ್ಡ, ದೈವ ಇವೆಲ್ಲದರ ಪ್ರಭಾವ ಆಯಾಯ ಪ್ರದೇಶದ ಜನಪದದ ಮೇಲೆ ಬೀಳೋದ್ರಿಂದ ಜಾನಪದ ಕಾವ್ಯದ ಬಹಳ ಮುಖ್ಯ ಲಕ್ಷಣ ಅಂದ್ರೆ ಅದರಲ್ಲಿ ಪ್ರಾದೇಶಿಕವಾದ ವೈಶಿಷ್ಟ್ಯತೆ ಇರುತ್ತೆ. ಅದನ್ನೇ ಇವರು ಪ್ರಾದೇಶಿಕ ಬಣ್ಣ ಅನ್ನುವ ಹೆಸರಿನಲ್ಲಿ ಕರೆದಿದ್ದಾರೆ. ಇಲ್ಲಿ ಬಣ್ಣ ಅನ್ನುವುದನ್ನು ನಾವು ವಿಶಿಷ್ಟತೆ, ಅನನ್ಯತೆ ಅಂತ ಹೇಳಿ ತಗೋಬಹುದು. ಹೀಗೆ ಈ 13 ಲಕ್ಷಣಗಳೇನಿದೆ ಅದನ್ನ ಕುರಿತು ದೀರ್ಘವಾಗಿ ವಿವರವಾಗಿ ಅವರು ಚರ್ಚೆಯನ್ನ ಮಾಡ್ತಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಜನಪದ ಕಾವ್ಯದ ಲಕ್ಷಣಗಳು ಏನು, ಉದಾಹರಣೆಗಳ ಸಮೇತವಾಗಿ ವಿವರಿಸಿ ಅಂತ ಒಂದು ಮುಖ್ಯ ಪ್ರಶ್ನೆಯನ್ನೇ ಕೇಳುವಂತಹ ಒಂದು ಸಾಧ್ಯತೆ ಇದೆ. ಅಂಥದನ್ನ ಕೆಲವನ್ನ ನೀವು ಓದ್ಕೋತೀರಾ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಕೆಲವು ಭಾಗಗಳಲ್ಲಿ ಕೆಲವು ಮುಖ್ಯವಾದ ಸಾಲುಗಳನ್ನ ಗುರುತಿಸ್ತಾ ನಾನು ಈ ಒಂದು ತರಗತಿಯನ್ನ ಮುಗಿಸ್ತೇನೆ. ಸಮೂಹ ಮೊದಲನೆಯ ಲಕ್ಷಣವನ್ನು ಕುರಿತು ಏನ್ ಹೇಳಿದ್ದಾರೆ ಲೇಖಕರು ಅಂತ ನೋಡ್ತಾ ಹೋಗೋಣ. ಸಮೂಹ ಸಂದರ್ಭದ ಕೂಸು ಈ ಜನಪದ ಕಾವ್ಯ ಅಂತ ಹೇಳ್ತಾರೆ. ಶಿಷ್ಟ ಕಾವ್ಯ ಆಗಿರ್ಲಿ ಅಥವಾ ಜನಪದ ಕಾವ್ಯವಾಗಿರ್ಲಿ ಎಲ್ಲವೂ ಸಂದರ್ಭದ ಕೂಸುಗಳೇ. ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಕವಿಯ ಒಂದು ಮನಸ್ಥಿತಿಯಲ್ಲಿ ಏನನ್ನು ಉದ್ದೇಶಿಸಿ ಅವನು ಬರೀತಾನೆ ಅಥವಾ ಹಾಡ್ತಾನೆ. ಎಲ್ಲವೂ ಆಯಾಯ ಸಂದರ್ಭದಲ್ಲಿ ಹುಟ್ಟಿದ ಕೂಸುಗಳೇ. ಜನಪದ ಕಾವ್ಯ ಸಾಹಿತ್ಯವು ಸಮೂಹ ಸಂದರ್ಭದ ಸೃಷ್ಟಿ. ಯಾವುದೋ ಒಂದು ಸಂದರ್ಭ ಇರಲೇಬೇಕು, ಅದು ವೈಯಕ್ತಿಕ ಅನ್ನೋಕ್ಕಿಂತ ಇದು ಸಮೂಹ, ಗುಂಪುಗಳ ಸೃಷ್ಟಿ.
ಈ ಸಾಹಿತ್ಯಕ್ಕೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವೆಂಬ ಸಂದರ್ಭ ಕಾರಣವಾಗುವುದಿಲ್ಲ. ಒಬ್ಬ ವ್ಯಕ್ತಿಗೆ ಏನನ್ನಿಸ್ತು ಅನ್ನೋದು ಮುಖ್ಯ ಆಗಲ್ಲ. ಇಡೀ ಒಂದು ಸಮುದಾಯ ಆ ಸನ್ನಿವೇಶದಲ್ಲಿ ಯಾವ ರೀತಿ ಭಾವಿಸುತ್ತೆ ಅದು ಹಾಡಾಗಿ ಹುಟ್ಕೊಳ್ಳುತ್ತೆ. ಇಲ್ಲಿ ಸಮೂಹ ಸಂದರ್ಭಗಳು ಅನ್ನುವಂಥದ್ದನ್ನ ನಾವಿಲ್ಲಿ ಸಾಂಸ್ಕೃತಿಕ ಸಂದರ್ಭಗಳು ಅಂತ ವಿವರಿಸ್ಕೊಳ್ಳೋದ್ರಿಂದ ಈ ಮಾತು ನಿಮಗೆ ಇನ್ನು ಮತ್ತೆ ಸ್ಪಷ್ಟ ಆಗತ್ತೆ. ಹೀಗಾಗಿ ಇಲ್ಲಿ ಕವಿಯ ವ್ಯಕ್ತಿತ್ವ ಎಂಬ ಸಂದರ್ಭ ಗೌಣವಾಗತ್ತೆ. ವ್ಯಕ್ತಿಯ ಅನುಭವ ಮತ್ತು ಶಬ್ದ, ಅರ್ಥದ ಪರಿಕರಗಳು ಇವ್ಯಾವುದಕ್ಕೂ ಪ್ರಾಧಾನ್ಯತೆ ಇರೋದಿಲ್ಲ. ಬದಲಿಗೆ ಸಾಂಸ್ಕೃತಿಕ ಸಂದರ್ಭ ಅನ್ನೋದು ಮುನ್ನೆಲೆಗೆ ಬರುತ್ತೆ. ಮುಖ್ಯವಾಗಿ ಸಂಸ್ಕೃತಿಯ ಸಂಗತಿಗಳು ಮುಂದಾಗತ್ತೆ. ಆ ಇಡೀ ಒಂದು ಬದುಕಿನ ಜನಸಮೂಹದ ಮಿಡಿತಗಳು ಇಲ್ಲಿ ಮುಖ್ಯ ಆಗತ್ತೆ. ಆ ಅನುಭವಗಳು ಇಲ್ಲಿ ಮುಖ್ಯ ಆಗತ್ತೆ. ಒಂದು ವ್ಯಕ್ತಿ, ಒಂದು ಸಂದರ್ಭ, ಅವನಿಗೇನು ಅನ್ನಿಸ್ತು ಅನ್ನುವಂಥ ವೈಯಕ್ತಿಕವಾದದಲ್ಲಿ ಮುಖ್ಯ ಆಗೋದಿಲ್ಲ. ಅದು ಜನಪದದ ಒಂದು ಲಕ್ಷಣ. ಉದಾಹರಣೆಯಲ್ಲಿ ನೋಡ್ತಾ ಹೋಗ್ತಾರೆ. ಲಾಲಿಗಳಲ್ಲಿ ಲಾಲಿ ಪದ ಅಂದಾಗ ಯಾವುದೇ ಒಂದು ತಾಯಿ ಲಾಲಿ ಹಾಡಿರಲಿ, ಅಲ್ಲಿ ಅವಳ ಮಗುವಿಗೆ ಅವಳು ಬರೆದ ಅವಳ ವೈಯಕ್ತಿಕ ಅನುಭವಕ್ಕಿಂತ ಎಲ್ಲಾ ಲಾಲಿಯಲ್ಲಿ ಎಲ್ಲಾ ತಾಯಂದಿರ ಅನುಭವವೂ ಕೂಡ ಅಲ್ಲಿ ನಮ್ಗೆ ಕಂಡು ಬಂದ್ಬಿಡುತ್ತೆ. ಲಾಲಿಗಳಲ್ಲಿ ಮಗುವಿನ ಗುಣಗಾನ ಇರಬಹುದು, ಅಥವಾ ಹಂತಿಯ ಹಾಡುಗಳನ್ನ ತಗೊಂಡಾಗ ತಮ್ಮ ಎತ್ತುಗಳ ಜೊತೆಗೆ ಒಕ್ಕಲು ಮಕ್ಕಳು ಕಣದಲ್ಲಿ ಅವರು ಏನು ತಮ್ಮ ಕಾಯಕ ಮಾಡ್ತಾ ಹಾಡ್ಕೋತಾರೆ ಅದರ ಒಂದು ವರ್ಣನೆ ಇರಬಹುದು. ಆ ರಿವಾಯತ್ತಲ್ಲಿ ಅಥವಾ ಕರ್ಬಲಾದ ವಿಷಯದಲ್ಲಿ ಅಥವಾ ಮದುವೆಯ ಹಾಡುಗಳಲ್ಲಿ ಆ ಮದುವೆಯ ಆಚರಣೆ ಇರ್ಬೋದು. ಆಯಾಯ ಸಂದರ್ಭದ ತಕ್ಕಂತೆ ಮೊಹರಂ ಹಾಡುಗಳಲ್ಲಿ ಮೊಹರಂ ಸಂದರ್ಭದ ವರ್ಣನೆಗಳಿರುತ್ತೆ. ಆಚರಣೆ, ಮದುಮಕ್ಕಳ ವರ್ಣನೆ ಇರ್ಬೋದು. ಆಮೇಲೆ ಬೀಗರು ಬರುವಂಥದ್ದು, ನೆಂಟರು ಬರುವಂಥದ್ದು, ಬೀಗರನ್ನ ಜರಿಯುವಂತ ಹಾಡುಗಳು. ಹೀಗೆ ಸಂದರ್ಭಕ್ಕೆ ತಕ್ಕ ಅದು ಯಾವ ಬೀಗರು ಬೇಕಾದ್ರೂ ಆಗ್ಬೋದು. ಆ ಹಾಡನ್ನ ಹಾಡಿದ್ರೆ ಯಾವ ಮದುಮಗನಿಗೆ ಬೇಕಾದ್ರೂ ಹೊಂದ್ಬಹುದು ಅಲ್ವಾ. ಹೀಗೆ ಒಬ್ಬ ಒಕ್ಕಲು ಮಗ ಕಂತಿಯನ್ನ ಹೊಡಿತಾ ಅವನು ಹಾಡ್ತಾನೆ ಅಂದ್ರೆ ಅದು ಯಾವ ಒಕ್ಕಲು ಮಗನ ಹಾಡು ಬೇಕಾದ್ರೂ ಆಗ್ಬೋದು. ಅದು ಯಾರೋ ಒಬ್ರು ಬರೆದದ್ದು ಆಗೋದೇ ಇಲ್ಲ. ಯಾಕೆಂದ್ರೆ ಅದ್ರಲ್ಲಿರುವ ಅನುಭವ ಸಮೂಹಕ್ಕೆ ಸಂಬಂಧಪಟ್ಟಿರುತ್ತೆ. ಜೊತೆಗೆ ಅಲ್ಲಿ ನಡೀತಕ್ಕಂಥ ಕ್ರಿಯೆಯ ಆ ಒಂದು ಲಯ ಇದೆಯಲ್ಲ ಅದು ತುಂಬಾ ಮುಖ್ಯ ಅಂತ. ಭಾವ, ಲಯ, ತಾಳ, ಧಾಟಿ, ಛಂದಸ್ಸು, ಭಾಷೆ, ರೂಪ ಮುಂತಾದ ಕಾವ್ಯದ ಪರಿಕರಗಳು ಅಂತ ಏನು ಶಿಷ್ಟ ಕಾವ್ಯಗಳನ್ನ ಕುರಿತು ಹೇಳುವ ಭಾರತೀಯ ಕಾವ್ಯ ಮೀಮಾಂಸೆ ಮುಂತಾದವುಗಳು ಹೇಳತ್ವೆ. ಇಂತಹ ಕಾವ್ಯದ ಪರಿಕರಗಳನ್ನ ನಿಯಂತ್ರಿಸುವುದನ್ನ ನಾವು ಕಾಣ್ತೇವೆ. ಯಾವುದು ನಿಯಂತ್ರಿಸುತ್ತೆ ಅಂದ್ರೆ ಆ ಸಮೂಹದ ಸಂದರ್ಭದಲ್ಲಿ ನಡೆಯುವ ಪ್ರಕ್ರಿಯೆಯೇ ಆ ಹಾಡನ್ನ, ಅದಕ್ಕೆ ಬೇಕಾದ ಲಯವನ್ನ, ಬೇಕಾದ ಒಂದು ಕಸುವನ್ನ ಒದಗಿಸುತ್ತೆ. ಈಗ ಉದಾಹರಣೆಗೆ ನೋಡೋಣ. ಈಗ ಬೀಸುವ ಪದ, ಬೀಸುವಂಥದ್ದು ಯಾವಾಗ ಬೆಳಗಿನ ಜಾವದಲ್ಲಿದ್ದು ಹೆಣ್ಣು ಮಕ್ಕಳು ಆ ದಿನಕ್ಕೆ ಬೇಕಾದಷ್ಟು ರಾಗಿಯನ್ನು, ಜೋಳವನ್ನು, ಗೋಧಿಯನ್ನು ಮತ್ತೇನೋ ಬೀಸ್ಕೊಳ್ತಾ ಇದ್ರು. ಆ ಬೆಳಗಿನ ಜಾವದಲ್ಲಿ ಬೀಸುವ ಸಂದರ್ಭದಲ್ಲಿ ಆ ಒಂದು ಬೀಸುವ ಕಲ್ಲಿನ ಗರಗರ ಶಬ್ದದ ಜೊತೆಗೆ ಒಂದೇ ಸಮನಾಗಿ ಬರೋದಕ್ಕೆ ಅದಕ್ಕೆ ಆ ಲಯಕ್ಕೆ ತಕ್ಕ ಹಾಗೆ ಹಾಡನ್ನ ಕಟ್ಟಿದ್ದಾರೆ. ಇನ್ನು ಕುಟ್ಟುವ ಪದಗಳಿಗೂ ಆ ಕುಟ್ಟುವ ವನಕೆಯ ಒಂದು ಧಡ್ 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 ಅಂತ ಬರುವಂತಹ ಅದರ ಒಂದು ವನಕೆಯ ಲಯವೇ ಆ ಹಾಡಿಗೆ ಬಹಳ ಮುಖ್ಯವಾದಂತಹ ಮಟ್ಟಾಗಿರುತ್ತೆ, ಲಯ ಆಗಿರುತ್ತೆ. ನೀವು ಬೀಸುವ ಪದಗಳನ್ನ ತಗೊಂಡು ಕುಟ್ಟುವ ಪದಗಳ ಲಯದಲ್ಲಿ ಹಾಡಕ್ ಹೋಗಿ ನೋಡಿ, ಗೊತ್ತಾಗತ್ತೆ ಹಾಡಕ್ ಆಗಲ್ಲ ಅಂತ. ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ. ಇವಾಗ ಬೀಸುವ ಪದ ಅಂದ್ರೆ ಅದನ್ನ ಹೇಗೆ ಹಾಡ್ತಾರೆ? ಬೀಸ್ತಾ ಇರುತ್ತೆ, ನಿಧಾನವಾಗಿ ಬೀಸ್ಬೇಕು ಅಲ್ವಾ. ಅಲ್ಲಿ ಒಂದೇ ಸಮನಾಗಿ ಹರಿಬೇಕು. ಅದಕ್ಕೆ ಏನ್ ಹೇಳ್ತಾರೆ? ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಝಲ್ಲ ಝಲ್ಲಾನೇ ಉದುರಮ್ಮ. ಬಿಸ್ತಾ ಇರ್ತಾರೆ. ಮಧ್ಯೆ ಮಧ್ಯೆ ರಾಗಿ ಹಾಕೊಂಡು ಮತ್ತೆ ಮೆಲ್ಲ ಮೆಲ್ಲಾನೆ ಉದುರಮ್ಮ ನಿನಗೆ ಬೆಲ್ಲದ ರತಿಯ ಬೆಳಗೇನ. ಇನ್ನೊಬ್ಳು ಹಿಡ್ಕೊಂಡಿರ್ತಾರೆ ಇಬ್ರು, ಅವಳು ಬೆಲ್ಲದ ರತಿಯ ಬೆಳಗೇನ. ಈ ತರ ಅಲ್ಲಿ ಬೆಳಗಿನ ಹೊತ್ತಿನ ನಿಧಾನ ಗತಿಯಲ್ಲಿ ಒಂದೇ ಸಮನಾಗಿ ಆ ಬೆಳಗಿನ ಜಾವದ ನೀರವತೆಗೆ ತೊಂದರೆ ಆಗದ ಹಾಗೆ ಹಾಡುವುದನ್ನು ನೋಡ್ತೀವಿ. ಅದೇ ಕುಟ್ಟುವ ಹಾಡು ಹೇಳ್ಬೇಕಾದ್ರೆ ಹೇಗೆ ಹೇಳ್ತಾರೆ?
ಆ ಒನಕೆ ಒರಳಿಗೆ ಕುಟ್ಟೋದಕ್ಕೆ ಒಂದು ಲಯ, ಧಡ್ ಧಡ್. ಇಬ್ರು ಇದ್ಬಿಟ್ರಂತೂ ಒಂದೇ ಒನಕೆನ ಇಬ್ರು ಹಿಡಿತ, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ. ಅಥವಾ ಇಬ್ರು ಒನಕೆ ಇದ್ರೆ ಒಬ್ಳದ್ ಒನಕೆ ಬಿದ್ದಾಗ ಒಬ್ಳದ್ ಮೇಲೆ ಎತ್ತಿರ್ತಾರೆ, ಇನ್ನೊಬ್ಳದ್ ಒನಕೆ ಒಳಗ್ ಬಿದ್ದಾಗ ಇನ್ನೊಬ್ಳೆ. ಆ ಲಯ ಕರೆಕ್ಟಾಗಿ ಬರ್ಬೇಕು ನೋಡಿ. ಸೋಹಂ ಎಂದು ಕುಟ್ಟೋಣ ಬಾರೆ ಚಂದಾಗಿದ್ದನ ಅಕ್ಕಿಯ, ಹಿಡಿಯೇ ನನ್ನ ರಟ್ಟೆಯ ನಾವು ಕುಟ್ಟೋಣ ಬಾರೆ ಅಕ್ಕಿಯ. ಹೈ 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 ಹೈ. ಸೋಹಂ ಎಂದು ಕುಟ್ಟೋಣ ಬಾರೆ ಚಂದಾಗಿದ್ದನ ಅಕ್ಕಿಯ. ಹೈ 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 ಹೈ. ಧಡ್ 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 ಧಡ್. ಆ ಕುಟ್ಟುವ ಲಯಕ್ಕೆ ಈ ಸೋಹಂ ಎಂದು ಕುಟ್ಟುವ ಈ ಹಾಡನ್ನ ತಗೊಂಡೋಗಿ ರಾಗಿ ಬೀಸ್ತಾ ಹಾಡಕ್ಕಾಗಲ್ಲ. ಗೆಜ್ಜೆಗಳನ್ನ ಕಟ್ಕೊಂಡು ಆ ಎತ್ತುಗಳ ಕೋಡಿಗೆ ಚಾಟಿಯನ್ನು ಹಿಡ್ಕೊಂಡು ಗಾಡಿ ಓಡಿಸುವಂತಹ, ಗಾಡಿ ಮುಂದೆ ಸಾಗಲಿ ಬಹಳ ದೂರ ದೂರ ಸೇರಲಿ ಹಾಡುವ ಹಾಡಿನ ಆ ಎತ್ತಿನ ಗೊರಸು, ಎತ್ತಿನ ಕೊರಳ ಗಂಟೆ, ಆ ಒಂದು ಕೋಡಿನ ಗೆಜ್ಜೆಯ ಶಬ್ದ ಏನಿದೆಯಲ್ಲ ಅದಕ್ಕೆ ತಕ್ಕಂಗೆ ಹುಟ್ಕೊಂಡಿರುತ್ತೆ. ಅದನ್ನ ಇನ್ಯಾವುದೋ ಸಂದರ್ಭಕ್ಕೆ ಹಾಡಕ್ಕಾಗಲ್ಲ. ಇದು ನಿಮ್ಗೇನಾಗತ್ತೆ, ಒಂದು ಜನಪದ ಕಾವ್ಯ ಮೂರ್ ಸಾಲು ನೀವು ಪ್ರಿಂಟ್ ಆದಾಗ, ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಪ್ರಿಂಟ್ ಆಗತ್ತೆ. ಪ್ರಿಂಟ್ ಆದಾಗ ಅದು ಬರೀ ಕಾಣೋದು 3 ಸಾಲು ಅಷ್ಟೇ ಮಕ್ಕಳು. ಅದ್ರೊಳಗಿರುವ ಲಯ ನಿಮ್ಗೆ ಕಾಣಿಸಲ್ಲ, ಕೇಳಿಸ್ಕೋಬೇಕು. ಜನಪದ ಗೀತೆಗಳು ಜೀವಂತವಾಗಿ ಯಾವಾಗ ನಮ್ಮ ಮುಂದೆ ಪ್ರಕಟ ಆಗೋದು ಅಂದ್ರೆ ಅದನ್ನ ಕೇಳಿಸ್ಕೊಂಡಾಗ ಮಾತ್ರ. ಲಾವಣಿಗಳ ರಾಗ ಹಾಡೋದು ಬೇರೆ, ಗೀಗಿ ಹಾಡೋದು ಬೇರೆ, ಮೈಲಾರ ಮೈಲಾರ ಮಾದೇವ ಅಂತ ಅವ್ರು ಹೇಳುವಂತ ಜುಂಜಪ್ಪನ ಹಾಡುಗಳು ಬೇರೆ, ಮೈಲಾರ ಲಿಂಗನ ಹಾಡು ಹಾಡೋ ರೀತಿ ಬೇರೆ. ಅಥವಾ ನೀವು ಸಿದ್ದಪ್ಪ ಸ್ವಾಮಿ ಬನ್ನಿ ಹಾಡೋದು ಬೇರೆ, ಕಂಸಾಳೆಗೆ ತಕ್ಕಾಗೆ ಮಲೆ ಮಾದೇಶ್ವರನ ಹಾಡೋದು ಬೇರೆ, ಅಥವಾ ಅರ್ಜುನ ಜೋಗಿ ಹಾಡುಗಳನ್ನ ಹಾಡೋ ರೀತಿನೇ ಬೇರೆ. ಪ್ರತಿಯೊಂದು ಕೂಡ ಆಯಾಯ ಪ್ರದೇಶಗಳಲ್ಲಿ ಬೇರೆ ಬೇರೆ ತರಹದ ತಾಳಗಳು, ಬೇರೆ ಬೇರೆ ತರಹದ ವಾದ್ಯವನ್ನ ಬಳಸ್ತಾ ಅದನ್ನ ಹಾಡುವಂಥದ್ದು ಆ ಹಾಡಿಗೆ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಲಯ, ಭಾವ, ತಾಳ, ಧಾಟಿ, ಆ ಭಾಷೆ, ಅದರ ಛಂದಸ್ಸು ಎಲ್ಲವೂ ಕೂಡ, ಛಂದಸ್ಸನ್ನ ಅವರೇನು ಕುರಿತು ಲಘು ಗುರು ಹಾಕಿ ಬರೆದದ್ದಲ್ಲ, ಆದ್ರೆ ತಾನಾಗೆ ಬರುವ ಲಯ ಇದೆಯಲ್ಲ, ವಿನ್ಯಾಸ ಇದೆಯಲ್ಲ, ಇದು ತುಂಬಾ ವಿಶಿಷ್ಟವಾದಂಥದ್ದು. ಇದೆಲ್ಲವೂ ಕೂಡ ಒಂದು ಸಮೂಹದ ಸಂದರ್ಭದ ಕೂಸಾಗಿ ಅದು ಹುಟ್ಕೊಳ್ಳುತ್ತೆ. ಕುಟ್ಟುವಾಗಿನ ಒಣಕೆಯ ಪೆಟ್ಟು, ಬೀಸುವಾಗಿನ ತಿರುಗುವ ಗತಿ, ರಿವಾಯಿತಿಗಳಲ್ಲಿ ಕೇಳಿ ಬರುವ ಹೆಜ್ಜೆಯ ಒಂದು ಗತ್ತು ಮುಂತಾದವೆಲ್ಲ ಆಯಾಯ ಸಂದರ್ಭದ ಹಾಡಿನ ದಾಟಿಯನ್ನ, ಲಯಗಳನ್ನ, ಮೇಲೆ ಸಾಧಿಸುವಂತಹ ಹಿಡಿತಗಳನ್ನ, ಮಾಡುವ ಪರಿಣಾಮವನ್ನ ಬಹಳ ಸ್ಪಷ್ಟವಾಗಿ ಒಂದೊಂದು ಹಾಡು ಯಾವ ಸಂದರ್ಭದ್ದು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗುವ ಹಾಗೆ ಆಗತ್ತೆ. ಹಾಗಾಗಿ ನಾವು ಹೋಳಿ ಹಾಡುಗಳನ್ನ ಕೇಳುತ್ತಾ ಎಣ್ಣೆ ಹಚ್ಚುವ ಮದುವೆಯ ಕ್ರಿಯೆಯನ್ನು ಜರುಗಿಸೋಕ್ಕಾಗಲ್ಲ. ಎಣ್ಣೆ ಹಚ್ತಾ ಮದುವೆಯಲ್ಲಿ ಅರಿಶಿಣವನ್ನ ಹಚ್ಚುವಾಗ ಹೆಣ್ಣಿಗೆ ಆ ಹಾಡುವ ಸೊಲ್ಲುಗಳ ರೀತಿಯೇ ಬೇರೆ ಇರುತ್ತೆ. ಹೋಳಿ ಹಬ್ಬದಲ್ಲಿ ಹೋಳಿಯನ್ನ ಎರಿಸ್ತಾ ಹಾಡುವ ಹಾಡುಗಳ ಸರಿತೆ ಬೇರೆ ಇರುತ್ತೆ. ಡೊಳ್ಳನ್ನ ಕುಣಿತ ಹಾಡ್ಕೊಳ್ಳುವ ರೀತಿ ಕ್ರಮ ಬೇರೆ ಇರುತ್ತೆ. ಹೀಗೆ ಕೋಲಾಟ, ಹಂತಿಯ ಹಾಡು, ಒಂದೊಂದು ತಾನು ಹುಟ್ಟಿಕೊಂಡ ಕ್ರಿಯೆ ಯಾವುದಿದೆ ಆ ಕ್ರಿಯೆಯ ಲಯವನ್ನ ಬಹಳ ಚೆನ್ನಾಗಿ ಹಿಡಿದು ಹಾಡು ಕಟ್ಟಿರ್ತಾರೆ. ಹಾಗಾಗಿ ಮಕ್ಕಳೇ, ಇದನ್ನ ಆ ಸಂದರ್ಭ, ಆ ಕ್ರಿಯೆ, ಅದರ ಲಯದಿಂದ ಬೇರ್ಪಡಿಸಿ ನೀವು ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ, ಅದನ್ನ ಅಭಿವ್ಯಕ್ತಿಸೋಕೆ ಆಗಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಅದು ಆಯಾಯ ಸಮೂಹ ಸಂದರ್ಭದ ಕೂಸು ಅನ್ನುವುದನ್ನ ನಾವಿಲ್ಲಿ ಗಮನಿಸ್ಬೇಕಾಗಿ ಬರುತ್ತೆ. ಹಾಗಾಗಿ ದುಡಿಮೆ, ತಾವು ಕೈಗೊಂಡಂತಹ ಕಾರ್ಯ, ಆ ಪ್ರತ್ಯೇಕವಾದಂಥ ವೇಳೆ ಬರೀ ಮನರಂಜನೆಗಾಗಿಯೇ ಹಾಡು ಕಟ್ಟುವುದಕ್ಕೆ ಅಂತಾನೆ ಅವ್ರಿಗೇನು ಸಮಯ ಸಿಗ್ತಾ ಇರಲಿಲ್ಲ. ಬೆಳಗಿನಿಂದ ಎದ್ದು ಸಂಜೆಯವರೆಗೆ ಅವರ ಹಲವು ಬಗೆಯ ದುಡಿಮೆಗಳಲ್ಲಿ ಪ್ರತಿ ದುಡಿಮೆಯ ಸಂದರ್ಭದಲ್ಲೂ ಆಸರ ಬೇಸರವನ್ನ ಕಳೆಯೋಕೆ ಆ ಕ್ರಿಯೆ ಏನು ಮಾಡ್ತಿರ್ತಾರೆ ಕೆಲಸ, ಆ ಕೆಲಸಕ್ಕೆ ತಕ್ಕ ಹಾಗೆ, ಆ ಲಯಕ್ಕೆ ತಕ್ಕ ಹಾಗೆ ಹಾಡುಗಳನ್ನ ಅವರು ಕಟ್ಟಿದ್ದಾರೆ. ಹಾಗಾಗಿ ಒಂದು ಭಾಗವಾಗಿ ಹಾಡು ಬದುಕಿನ ಕ್ರಿಯೆಯ ಒಂದು ಭಾಗವಾಗಿ, ಅವರ ಕೆಲಸದ ಒಂದು ಭಾಗವಾಗಿ, ದುಡಿಮೆಯ ಒಂದು ಭಾಗವಾಗಿರೋದ್ರಿಂದ ಅದು ಸಂದರ್ಭ. ಒಂದು ದುಡಿಮೆ, ಒಂದು ಹೊಲದಲ್ಲಿ ಕಳೆಯನ್ನ ಕೀಳ್ತಾ ಹಾಡ್ತಾರೆ ಅಂತಂದ್ರೆ ಅಲ್ಲಿ ಕಳೆ ಕೀಳೋರು ಒಬ್ರಿರಲ್ಲ, ಹಲವಾರು ಜನ ಇರ್ತಾರೆ. ಕೋಲಾಟ ಆಡ್ತಾ ಹಾಡೋದು ಅಂತಂದಾಗ ಅಲ್ಲಿ ಒಬ್ರಿರಲ್ಲ, ಹಲವಾರು ಜನ ಇರ್ತಾರೆ. ಹೀಗೆ ಜನಪದರಿಗೆ ಖುಷಿ ಕೊಡುವ, ಹಂಚಿಕೊಳ್ಳುವ, ಆನಂದಿಸುವ
ಒಟ್ಟಾಗಿ ದುಡಿಮೆ ಮಾಡುವ ಸಂದರ್ಭಗಳಿಂದ ಹುಟ್ಟಿದ್ರಿಂದ ಅವುಗಳನ್ನು ಸಮೂಹ ಸಂದರ್ಭದ ಕೂಸುಗಳು ಅಂತ ಹೇಳಿ ಕರೀತಾರೆ. ಹಾಗೇನೆ ಸಾಂಸ್ಕೃತಿಕ ಸಂಗತಿ ಮುಂದಾಗತ್ತೆ, ಶಬ್ದ ಹಿಂದಾಗತ್ತೆ ಅಂತನ್ನುವಂತಹ ಮಾತನ್ನ ಎರಡನೇದು ಏನ್ ಹೇಳಿದ್ರಲ್ಲಿ, ಜನಪದ ಕಾವ್ಯದಲ್ಲಿ ಸಾಹಿತ್ಯದ ಅಂಶ ಅಲ್ಲಿ ಲಘು ಇದನ್ ತರ್ಬೇಕಾ, ಗುರು ತರ್ಬೇಕಾ, ಲಘು ತರ್ಬೇಕಾ, ಅಲ್ಲಿ ಅಲಂಕಾರಗಳನ್ನ ಸೇರಿಸ್ಬೇಕಾ, ಅಲ್ಲಿ ಶಬ್ದಾಲಂಕಾರ ತರ್ಬೇಕಾ, ಹೀಗೆ ಏನು ಶಿಷ್ಟ ಕಾವ್ಯಗಳಲ್ಲಿ 18 ವರ್ಣನೆ ತರಬೇಕು, ಇದು ತರ್ಬೇಕು, ಅದು ತರ್ಬೇಕು ಅಂತ ವೈಚಾರಿಕವಾಗಿ ಚೆನ್ನಾಗಿ ಯೋಚನೆಯನ್ನ ಮಾಡಿ ಕವಿ ಬಹಳ ಕ್ಯಾಲ್ಕುಲೇಟೆಡ್ ಆಗಿ ಬರೆಯೋಕೆ ಪ್ರಯತ್ನ ಮಾಡ್ತಾನೋ ಹಾಗೆ ಅಲ್ವೇ ಅಲ್ಲ. ಜನಪದದಲ್ಲಿ ಹಾಗೆ ಭಾಷೆ ಮತ್ತೆ ಅಲ್ಲಿನ ಶಬ್ದ ಅರ್ಥ ಇಂಥವುಗಳ ಕಡೆಗಿಂತ ಆ ಸಂಸ್ಕೃತಿ ಏನಿದೆಯಲ್ಲ, ಆ ಸಾಂಸ್ಕೃತಿಕ ಸಾಹಿತ್ಯಿಕ ಅಂಶಗಳಿಗಿಂತಲೂ ಸಾಂಸ್ಕೃತಿಕ ಅಂಶಗಳು ಸಹಜವಾಗಿ ದಟ್ಟವಾಗಿ ಈ ಜನಪದ ಗೀತೆಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಇವುಗಳನ್ನ ವ್ಯಕ್ತಿ ಸಂದರ್ಭದಲ್ಲಿ ಪ್ರಮುಖವೆನಿಸುವ ಶಬ್ದಗಳು ಅಲ್ಲಿ ಹಿನ್ನೆಲೆಗೆ ಸರಿಯುತ್ತೆ. ಪ್ರಸ್ತುತ ಅವು ಸಾಂಸ್ಕೃತಿಕವಾದ ಯಾವ ಸಂದರ್ಭದಲ್ಲಿ ರಚಿತವಾಗ್ತಿವೆ ಅನ್ನುವಂಥದ್ದು ಮುನ್ನೆಲೆಗೆ ಬರುತ್ತೆ. ಮೂರನೇದು ನೈಸರ್ಗಿಕ ಗುಣ ಬದುಕಿನ ಒಂದು ಅಂಶವಾಗಿರೋದ್ರಿಂದ, ಬದುಕೇ ಬೇರೆ, ಬದುಕು ಮುಗಿದ ಮೇಲೆ ದಿನನಿತ್ಯದ ದುಡಿಮೆ ಮುಗಿದ್ಮೇಲೆ ಏನೋ ಒಂದು ಮನರಂಜನೆಗಾಗಿ ಸೆಪರೇಟ್ ಅನ್ನೋ ತರ ಇಲ್ಲ. ಬದುಕು ಮತ್ತು ಈ ಮನರಂಜನೆಯ ಈ ಹಾಡು ಕಟ್ಟುವ, ತಮಾಷೆ ಮಾಡುವ, ಒಡಪು ಹೇಳುವ, ಒಗಟು ಕಟ್ಟುವ ಇಂಥವೆಲ್ಲ ಏನಿರುತ್ತೆ ಇವು ಬದುಕಿನ ಭಾಗವಾಗಿರೋದ್ರಿಂದಾಗಿ ಜನಪದ ಕಾವ್ಯ ಅನ್ನುವಂಥದ್ದು ಅದಕ್ಕೆ ಒಂದು ನ್ಯಾಚುರಾಲಿಟಿ, ಒಂದು ನೈಸರ್ಗಿಕ ಗುಣ ಬಂದಿರುತ್ತೆ. ಬದುಕು ಎಷ್ಟು ಸಹಜವೋ ಹಾಗೆ ಬದುಕಿನ ಒಳಗಿನಿಂದಲೇ ಮೂಡಿ ಬರುವ ಈ ಕಾವ್ಯವು ಕೂಡ ಅಷ್ಟೇ ಸಹಜವಾಗಿರುತ್ತೆ. ಹಾಗಾಗಿ ನಿಸರ್ಗದತ್ತವಾದಂಥ ಕೊಡುಗೆಗಳಾದ ಆಹಾರದ ಬಗೆಗೆ, ಹೊಲ ಗದ್ದೆ ತೋಟಗಳ ಬಗೆಗೆ, ಹಣ್ಣು ಹಂಪಲುಗಳ ಬಗೆಗೆ, ಅಲ್ಲಿನ ಹಕ್ಕಿ, ಅಲ್ಲಿನ ಗಿಡ ಮರ, ಸೂರ್ಯ ಚಂದ್ರ ಕಣ್ಣಿಗೆ ಕಾಣ್ತಾ ತಮ್ಮ ಬದುಕಿನ ಒಂದು ಭಾಗವಾಗಿರುವ ಈ ಸಹಜವಾದ ಪ್ರಕೃತಿಯನ್ನ ಕುರಿತಾಗಿ, ಗಿಡ ಮರ ಗವಿ ಗೂಟ ಮನುಷ್ಯನ ಬದುಕಿಗೆ ವರವಾಗಿ ದಕ್ಕಿರ್ತಕ್ಕಂತಹ ಈ ಎಲ್ಲವೂ ಕೂಡ ಜನಪದ ಕಾವ್ಯ ತನ್ನ ಒಳಗೆ ಮಾಡ್ಕೊಂಡಿರುತ್ತೆ. ಅಲ್ಲಿ ಮಾನವ ಮನುಷ್ಯ ಅನ್ನೋನು ಪ್ರತ್ಯೇಕವಾಗಿ ಎಲ್ಲೂ ಚಿತ್ರಣ ಆಗೋದೇ ಇಲ್ಲ. ಮಾನವ ಕೇಂದ್ರಿತ ಚಿತ್ರಣಕ್ಕಿಂತ ಅದು ಜೀವ ಕೇಂದ್ರಿತ ಚಿಂತನೆಯಾಗಿ, ಜೀವ ಕೇಂದ್ರಿತವಾದಂತಹ ಒಂದು ಸೃಷ್ಟಿಯಾಗಿ ಜನಪದ ಸಾಹಿತ್ಯ ಬರುತ್ತೆ. ಹಾಗಾಗಿ ಸಹಜವಾಗಿ ಬದುಕಿನ ಒಂದು ಭಾಗವಾಗಿ ಬಂದದ್ರಿಂದಾಗಿ ಬದುಕು ಬದಲಾಗುವ ಹಾಗೆ ಆ ಸಾಹಿತ್ಯವೂ ಕೂಡ ಅಂದ್ರೆ ಮೌಖಿಕ ಈ ಜನಪದ ಕಾವ್ಯವೂ ಕೂಡ ಸೃಷ್ಟಿಯ ಕ್ರಮವೂ ಕೂಡ ಭಾಷೆ ಅಭಿವ್ಯಕ್ತಿ ಎಲ್ಲವೂ ಕೂಡ ಬದಲಾಗ್ತಾ ಹೋಗುತ್ತೆ. ಜೊತೆಗೆ ಉಪಯೋಗ ಬದಲಾಗುತ್ತಾ, ಬದುಕು ಬದಲಾದ ಹಾಗೆ ಇದರ ಹುಟ್ಟು ಬದಲಾಗುತ್ತೆ, ಅದು ಹುಟ್ಟು ಬದಲಾದ್ಮೇಲೆ ಅದರ ಪ್ರಯೋಜನ ಮತ್ತೆ ಅದರ ಬದಲಾವಣೆ ಆಗುತ್ತಾ ಹೋಗುತ್ತೆ. ಉಪಯೋಗ ಬದಲಾಗುತ್ತಿದ್ರು ಸುದೀರ್ಘವಾದಂತಹ ಮಾನವ ಬದುಕಿನ ಜೊತೆಗೆ ಇದು ಹುಟ್ಟಿಕೊಳ್ತಾ ಹೋಗುತ್ತೆ. ಮಾನವ ಬದುಕು ಈ ಜೀವ ಜಗತ್ತಿನ ಬದುಕಿನ ಭಾಗವಾಗಿ ಅದು ಹುಟ್ಕೊಳ್ತಾ ಹೋಗೋದ್ರಿಂದ ಅದಕ್ಕೆ ಒಂದು ನೈಸರ್ಗಿಕತೆ, ಅದು ವೈಜ್ಞಾನಿಕವಾಗಿ ಆ ಬದುಕಿನ ಸಹಜ ಗುಣ ವಿಶೇಷಗಳು ಇದರಲ್ಲಿ ಕಂಡು ಬಂದ್ಬಿಡುತ್ತೆ. ಕವಿ ಕಲ್ಪನೆ ಮಾಡಿ ಸೃಷ್ಟಿ ಮಾಡಿದ್ದಾನೆ, ಇದೇನು ವಾಸ್ತವಕ್ಕಿಂತ ದೂರ ಅಂತ ಅಂದ್ಬಿಡಬಹುದು ಒಬ್ಬ ವ್ಯಕ್ತಿಯ ಕಲ್ಪನೆಗೆ. ಆದರೆ ಜನಪದ ಅನ್ನುವುದು ಎಲ್ಲೂ ಕೂಡ ನಿಮಗೆ ಅದು ಅವಾಸ್ತವ, ಅನ್ಯಾಚುರಲ್ ಅಂತ ಅನ್ಸದೇ ಇಲ್ಲ. ಅಷ್ಟು ಅದರಲ್ಲಿ ಒಂದು ನೈಸರ್ಗಿಕವಾದ ವೈಜ್ಞಾನಿಕವಾದ ಸಹಜ ಬದುಕಿನ ಮೂಲ ಸೆಲೆಯಿಂದಲೇ ಅದು ಹುಟ್ಟೋದ್ರಿಂದ ಆ ನ್ಯಾಚುರಾಲಿಟಿ ಅದಕ್ಕೆ ಇರುತ್ತೆ ಎನ್ನುವುದನ್ನ ಗಾದೆ ಮಾತುಗಳ ಒಂದೊಂದು ಗಾದೆ ಮಾತು ತಗೊಳ್ಳಿ, ಅದ್ರಲ್ಲಿ ಸುಳ್ಳು ಅಂತಾನೆ ನಮ್ಗೆ ಅನ್ಸಲ್ಲ. ಬಹುಶಃ ಕೆಲವು ಇವತ್ತಿನ ಕಾಲಕ್ಕೆ ಔಟ್ಡೇಟೆಡ್, ಅಯ್ಯೇ ಹಳೆ ಕಾಲದ್ ಬಿಡು ಆ ಕಾಲದ್ದು ಅಂತ ಅನಿಸ್ಬೋದು. ಈಗ ಕುಂಬಾರನೇ ಇಲ್ಲದೆ ಇದ್ದ, ಮಡಿಕೆ ಇಲ್ಲದೆ ಇದ್ದಾಗ ಕುಂಬಾರನಿಗೆ ವರುಷ, ಮಡಿಕೆಗೆ ಒಡೆಯೋನಿಗೆ ಅಥವಾ ಮಡಿಕೆಯನ್ನ ಹೊಡಿತಕ್ಕಂಥ ದೊಣ್ಣೆಗೆ ನಿಮಿಷ ಅನ್ನುವಂಥದ್ದು ಕುಂಬಾರಿಕೆಯನ್ನಾಗ್ಲಿ ಮಡಿಕೆಯನ್ನಾಗ್ಲಿ ಮಡಿಕೆ ಒಡೆದೋಗೋದಾಗ್ಲಿ ನೋಡದೇ ಇರುವ ಕಾಲಕ್ಕೆ ಆ ತರದ ಸಂಸ್ಕೃತಿ ಬಂದು ನಿಂತಿರುವಾಗ ಅದು ನಮ್ಗೆ ಸ್ವಲ್ಪ ಔಟ್ಡೇಟೆಡ್, ಹಳೇದು ಅನ್ಸ್ಬೋದೇ ಹೊರತು, ಆದ್ರೆ ಇಂಥ ಗಾದೆಗಳ ಒಳಗಡೆಗೆ ಸೃಷ್ಟಿಯಾಗಿರುವ ಅನುಭವ ಇದೆಯಲ್ಲ, ಯಾವುದೇ ನಿರ್ಮಾಣಕ್ಕೆ ಸಮಯ ಬೇಕಾಗತ್ತೆ, ಹಾಳು ಮಾಡೋದಕ್ಕೆ ಎಷ್ಟೊತ್ತು ಬೇಕು ಅನ್ನುವಂತಹ ಆ ಸಂದೇಶ ಇದೆಯಲ್ಲ, ಬದುಕಿನ ಮೂಲ ಸಂದೇಶ, ಅದು ಪಕ್ಕ ವಾಸ್ತವ ಮತ್ತು ನ್ಯಾಚುರಲ್ ಆಗಿ ಇರುತ್ತೆ. ಎಲ್ಲೂ ಕೂಡ ಅವು ಸುಳ್ಳು, ಯಾಕೆ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ ಯಾಕೆ ಹೇಳ್ತಾರೆ ಹೇಳಿ ನೋಡೋಣ.
ಗಾದೆಗಳು ಬದುಕಿನ ಸಹಜ ಅನುಭವದಿಂದ ಹುಟ್ಕೊಂಡಿರೋದು. ಅವರು ಅನುಭವಿಸಿದ ಕಂಡ ಉಂಡ ನೋವು ನಲಿವುಗಳೇ ಪಟ್ಟಪಾಡುಗಳೇ ಹಾಡಾಗಿ ಹುಟ್ಟುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಪಟ್ಟಪಾಡುಗಳೇ ಗಾದೆಗಳಾಗಿ ನಾಣ್ಣುಡಿ ಜಾಣ್ಣುಡಿಗಳು ಅಂತ ಅನ್ಸ್ಕೊಳ್ಳೋದು. ಹಾಗಾಗಿ ಅವು ಯಾಕೆ ಸುಳ್ಳಾಗಲ್ಲ ಅಂತಾರೆ. ಸೊ ಈ ರೀತಿ ಇದು ಒಂದು ಸಹಜ ಬದುಕಿನ ಭಾಗವಾಗಿರೋದ್ರಿಂದಾಗಿ ಅಲ್ಲಿ ನಮ್ಗೆ ಗಾದೆಗಳ ಕ್ಷೇತ್ರ ಆಗಿರ್ಬೋದು, ಅವುಗಳಲ್ಲಿ ಬರ್ತಕ್ಕಂತಹ ಬದುಕಿನ ಮನುಷ್ಯ ಸ್ವಭಾವ ಇರ್ಬೋದು, ಮಾನವನ ಸಮಾಜದ ಬಗೆಗಿನ ವಿಡಂಬನೆ ಇರ್ಬೋದು, ಅವರು ನಂಬಿ ನಡೆದ ಮೌಲ್ಯಗಳಿರ್ಬೋದು, ಇವೆಲ್ಲವೂ ಕೂಡ ಬಹಳ ನ್ಯಾಚುರಲ್ ಆಗಿ ಸಹಜವಾಗಿ ಬರುತ್ತೆ. ಹಾಗಾಗಿ ಈ ನೈಸರ್ಗಿಕ ಗುಣ ಅನ್ನುವುದು ಅದರ ಮೂಲ ಲಕ್ಷಣ ಅನ್ನುವುದನ್ನು ನಾವು ಖಂಡಿತವಾಗಿ ಒಪ್ಕೊಳ್ಳೇಬೇಕಾಗತ್ತೆ. ನೇರವಾಗಿರುತ್ತೆ, ನೈಜವಾಗಿರುತ್ತೆ, ಸರಳವಾಗಿರುತ್ತೆ ಮತ್ತು ನೈಸರ್ಗಿಕವಾಗಿರುತ್ತೆ. ಕಥೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಒಂಚೂರು ಉತ್ಪ್ರೇಕ್ಷೆ ಇರ್ಬೋದು. ಉತ್ಪ್ರೇಕ್ಷೆ ಇದ್ದ ತಕ್ಷಣ ಅದು ಮೂಲದ ಸತ್ಯದಿಂದ ದೂರ ಅಂತ ಅನ್ನೋದು ಖಂಡಿತ ಅಲ್ಲ. ಅದರ ಮೂಲ ಆಶಯ ಸತ್ಯದ ಮೂಲದಿಂದಲೇ, ಬದುಕಿನ ಸಹಜತೆಯಲ್ಲೇ ಬಂದಿರುತ್ತೆ. ಬಿಡುವಿನ ವೇಳೆನಲ್ಲಿ ಅವರು ಕಟ್ಟಿದಂತಹ ಬದುಕಿನ ಜಂಜಾಟಗಳು ಜನಪದರಲ್ಲಿ ಬಿಡುವೇ ಇರಲ್ಲ. ಬಿಡುವು ಮಾಡಿಕೊಂಡಾಗ ಹುಟ್ಟುವಾಗಲೂ ಅದು ಅನುಭವದ ಕೇಂದ್ರಿತವಾಗಿಯೇ ಹುಟ್ಟುವಂಥದ್ದು ನೋಡ್ತೇವೆ. ಇನ್ನು 4ನೇ ಲಕ್ಷಣವಾಗಿ ಹಾಡು ಕಾವ್ಯ, ನುಡಿ ಕಾವ್ಯ ಅಂತ ಎರಡನ್ನ ಹೇಳ್ತಾರೆ. ಜನಪದ ಕಾವ್ಯದಲ್ಲಿ ಹಾಡು ಕಾವ್ಯ ಜನಪದ ಹಾಡುವ ಕಾವ್ಯವು ತಾನು ಹುಟ್ಟಿದ ಸಂದರ್ಭದಲ್ಲಿ ಪ್ರಯೋಗಗೊಳ್ಳುವಾಗ ನೈಸರ್ಗಿಕ ಸ್ವರೂಪದಲ್ಲಿರುತ್ತದೆ. ಇದು ಜನಪದ ಕಾವ್ಯದ ಔನ್ನತ್ಯ ಮತ್ತು ಪರಿಪೂರ್ಣ ಸ್ಥಿತಿ. ಹಾಡು ನಡೆಯುವ ಸಂದರ್ಭದಲ್ಲೇ ಕೇಳುಗರು ಇರ್ತಾರಲ್ವಾ, ಅಂದ್ರೆ ಒಂದು ಪರ್ಫಾರ್ಮಿಂಗ್ ಆರ್ಟ್, ಒಂದು ನಡೀತಾ ಇದೆ, ಅಲ್ಲಿ ಹಾಡನ್ನ ಹೇಳ್ಕೊಂಡು ಕುಣಿತಾ ಇದ್ದಾರೆ ಅಂತ ಅಂದ್ರೆ, ಈಗ ಅರ್ಜುನ್ ಜೋಗಿ ಹಾಡು ಹೇಳ್ಕೊಂಡು ಅವ್ರು ವೇಷಭೂಷಣ ಹಾಕೊಂಡು ಇದನ್ನ ನುಡ್ಸ್ಕೊಂಡು ಹಾಡ್ತಾ ಇದ್ದಾರೆ ಅಂದ್ರೆ, ಆ ಹಾಡು ಅದು ತಲೆಮಾರುಗಳಿಂದ ಅವ್ರು ಕಲ್ತು ಹಾಡಿರ್ತಾರೆ. ಅದನ್ನ ಕೇಳುಗ ಕೂಡ ಒಬ್ಬ ಇರ್ತಾನಲ್ವಾ, ಪ್ರೇಕ್ಷಕ. ಅವ್ರಲ್ಲಿ ಕುಣಿತಾ ಇರ್ತಾರೆ, ಗೆಜ್ಜೆನೂ ಕಟ್ಕೊಂಡಿರ್ತಾರೆ, ಕುಣಿತಾ ಇರ್ತಾರೆ. ಈಗ ಬುರ್ರಕಥಾ ಇಂಥವೆಲ್ಲ ಇರ್ಬೋದು. ಇವೆಲ್ಲ ಏನು ಅಂದ್ರೆ ಪರ್ಫಾರ್ಮಿಂಗ್ ಆರ್ಟ್ ಆಗಿರೋದ್ರಿಂದ ಅವನು ಹಾಡ್ತಾ ಇರುವ ಅದೇ ಸಮಯದಲ್ಲೇ ಒಬ್ಬ ಅದನ್ನ ರಿಸೀವ್ ಮಾಡ್ಕೊಳ್ತಿರುವ, ಅನುಭವ ಪಡಿತಿರುವ ಒಬ್ಬ ಸಹೃದಯ ಅಥವಾ ನೋಡುಗ ಅಥವಾ ಪ್ರೇಕ್ಷಕ, ಕೇಳುಗ ಅನ್ನೋನೊಬ್ಬ ಇರ್ತಾನೆ. ಹೀಗಾಗಿ ಸಮೂಹದ ಎದುರಿಗೆ ಆ ಕಾವ್ಯ ಬಳಕೆ ಆಗ್ತಾರೆ. ಸೊ ಕಾವ್ಯ ಯಾವಾಗ್ಲೂ ಕಟ್ಟಿ ಯಾವಾಗ್ಲೂ ಇನ್ಯಾರೋ ಒಬ್ಬ ಇನ್ಯಾವಾಗ್ಲೋ ಓದ್ಕೊಳ್ಳೋದಲ್ಲ. ಯಾವಾಗ್ಲೋ ಕಾಲದಲ್ಲಿ ಬರ್ದಿದ್ದನ್ನು ಇನ್ಯಾವುದೋ ಕಾಲದಲ್ಲಿ ಓದೋದಾಗಿರಲ್ಲ. ಅದು ಹುಟ್ಕೋತಾ ಹಾಡ್ತಾ ಇರುವಾಗ್ಲೇನೆ ಅದು ಅಲ್ಲಿ ಎದುರುಗಡೆ ಇರೋನ ಮುಂದೆನೆ ಹಾಡ್ತಾ ಇರೋದ್ರಿಂದ ಅಲ್ಲಿ ಕೇಳುಗ ಮತ್ತು ಕೇಳಿಸಿಕೊಳ್ಳುವ ಸಹೃದಯ ಮತ್ತು ಹಾಡ್ತಾ ಇರ್ತಕ್ಕಂತಹ ಹಾಡನ್ನ ಹೊಸದಾಗಿ ಅಲ್ಲೇ ಕಟ್ತಾ ಇರ್ತಕ್ಕಂತಹ, ಹಳೇದಿದ್ರೂ ಕೂಡ ಅಲ್ಲಿ ಎಷ್ಟೋ ಸತಿ ನಿಮ್ಗೆ ಗೊತ್ತಿರ್ಬೋದು, ಹಳೇದನ್ನ ಸ್ವಲ್ಪ ಮಟ್ಟಿಗೆ ಈಗ ಯಾವುದೇ ಒಂದು ಮಹಾಕಾವ್ಯಗಳು ಇತ್ಯಾದಿಗಳನ್ನ ತಗೊಂಡು ಅವ್ರ ಅಪ್ಪನ ಕಾಲದಲ್ಲಿ ಹೇಳ್ಕೊಟ್ಟಿದ್ದನ್ನು ಕಲ್ತ್ಕೊಂಡಿದ್ರು, ಅವ್ನು ನಮ್ಮ ಮುಂದೆ ಹಾಡ್ತಾ ಇರ್ಬೇಕ್ರೆ ಅಲ್ಲಿ ನಮ್ಮನ್ನ ನೋಡ್ತಾ ಜನಸಾಮಾನ್ಯರು ನೋಡ್ತಾ ಅಲ್ಲೇ ಒಂದು ಸಣ್ಣ ಪುಟಾಣಿ ಕಥೆಗಳನ್ನ ಸೇರ್ಸ್ಕೊತಾ ಏನೋ ಹೇಳ್ತಿರ್ತಾರೆ. ಸೊ ಈಚ್ ಅಂಡ್ ಎವ್ರಿ ಪರ್ಫಾರ್ಮೆನ್ಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ದಿ ಓಲ್ಡ್ ಅಂತ. ನೆನ್ನೆ ಮಾಡಿದ ಅದೇ ಕಥೆನ, ಅದೇ ಹರಿಕಥೆನೋ ಅಥವಾ ಅದೇ ಒಂದು ಇನ್ಯಾವುದನ್ನೋ ಒಂದನ್ನ, ಅದೇ ಒಂದು ನೃತ್ಯವನ್ನ ತಗೊಂಡು ಬದುಕಥವನ್ನ ಅಲ್ಲಿ ಮಾಡಿದ್ದಕ್ಕೂ, ಅದೇ ವ್ಯಕ್ತಿ ಅದೇ ಕತೆ ತಗೊಂಡು ಮಾರನೇ ದಿನ ಇನ್ನೊಂದು ಜನರ ಗುಂಪಿಗೆ ಹೇಳೋವಾಗ್ಲೂ ಎಷ್ಟೋ ವ್ಯತ್ಯಾಸ ಮಾಡಿರ್ತಾರೆ. ಅವ್ರು ಕೊಡೋ ಉದಾಹರಣೆಗಳಿರ್ಬೇಕು, ಕುಣಿತಾ ಇರ್ಬೋದು, ನಗೆಚಾಟಿಕೆ ಇರ್ಬೋದು, ಪ್ರೇಕ್ಷಕರೊಂದಿಗೆ ಮಾತಾಡುವಂಥದ್ದು ಇರ್ಬೋದು, ಹೀಗೆ. ಸೊ ಇಲ್ಲಿ ಕೇಳುಗ ಮತ್ತು ಹಾಡ್ತಾ ಇರುವವನು ಏಕಕಾಲದಲ್ಲಿ ಬಳಕೆ ಆಗ್ತಾ ಇರುತ್ತೆ. ಶಿಷ್ಟ ಕಾವ್ಯಕ್ಕಿಂತ ಓದುವ ಅಥವಾ ವಾಚಿಸುವ ಸಾಧ್ಯತೆಗಳು ಒದಗಿಸ್ತಕ್ಕಂಥದ್ದು ಜನಪದ ಕಾವ್ಯಗಳ ಮಾದರಿಗಳು ಹೆಚ್ಚು ಅಂತ ಒಂದು ಬದಲಾವಣೆಗೆ ಅವಕಾಶ ಮಾಡಿಕೊಡುತ್ತೆ. ಕಾವ್ಯಗಳು ಪ್ರಯೋಗಗೊಳ್ಳುವಾಗ ಹಾಡುವ ಮತ್ತು ನುಡಿಯುವ ಸಾಧ್ಯತೆಗಳು ನೋಡಿ, ನಿಮ್ಗೆ ಯಾವುದೇ ಮಹಾಕಾವ್ಯಗಳು ತಗೊಳ್ಳಿ, ಒಂದು 4 ಸಾಲು ಹಾಡ್ತಾರೆ, ಆಮೇಲೆ ಮಾತಾಡ್ತಾ ಹೋಗ್ತಾರೆ ಅಲ್ವಾ. ಇವಾಗ ಸಂಕಮ್ಮನ ಸಾಲು ಇತ್ಯಾದಿಗಳನ್ನ ನಾವು ಏನು ಮಂಟೇಸ್ವಾಮಿ ಕಥಾ ಪ್ರಸಂಗದಲ್ಲಿ ಅಥವಾ ಮಲೆ ಮಹದೇಶ್ವರನ ಕಥಾ ಪ್ರಸಂಗದಲ್ಲಿ ಮಲೆ ನೋಡ್ತೀವಿ. ಇವ್ರದ್ದು ಸಂಕಮ್ಮನ ಸಾಲು ಮಲೆ ಮಹದೇಶ್ವರ, ಅದ್ರೊಳಗೆ ಹಂಗೆ ಬರ್ತದೆ, ಏನೇ ಮಾಡದಿ ನನಗೆ ಭಾಷೆ ಕೊಟ್ಟು ಕಳಿಸು ಮಾಡದಿ ಅಂತ. ಅವಳು ಹೇಳ್ತಾ ಇರ್ತಾಳೆ, ಭಾಷೆ ಕೊಡುವಂಥ ಮಗಳಲ್ಲ ನಾನು ಅಂತ ಹೇಳ್ತಾಳೆ. ನಾನೇನು ಎಮ್ಮಿಯ ಕುರಿಯ ಆಡ ಕೋಣವ ಅಂತ ಹೇಳುವಂಥದ್ದು. ಆಮೇಲೆ ಮತ್ತೆ ಹಾಡು ಶುರುವಾಗುತ್ತೆ, ಭಾಷೆ ಕೊಡುವ ಮಗಳಲ್ಲ ನಾ, ಭಾಷೆ ಕೊಡುವ ಮಗಳಲ್ಲ, ತಂದೆ ತಾಯಿರ ಕರೆಸಯ್ಯ, ಹಟ್ಟಿಯೂರ್ನ ಕರೆಸಯ್ಯ, ಹಿರಿಯರ್ನೆಲ್ಲ ಕರೆಸಿ ಕಟ್ಟಿದ ತೆರವ ತಕ್ಕೊಂಡಲ್ಲಿ
ಬಿಟ್ಟು ಬಿಡಯ್ಯ ಮಡದಿಯ ಕಾರಣ್ಯ ನೀಡುವ ಕೊಡುಗಲ್ಲಮ್ಮ ದೇವನಿಗೆ. ನಮ್ಮ ತಂದೆ ತಾಯರನ್ನ ಕರೆಸು, ಹಿರಿಯರನ್ನ ಕರೆಸು, ಕಟ್ಟಿರ್ತಕ್ಕಂಥ ತೆರವನ್ನ ತಕ್ಕೊಂಡು ನನ್ನ ಬಿಟ್ಟು ಬಿಡು ಅಂತ ಹೇಳಿ ನೀಲಮ್ಮ ಹೇಳ್ತಾ ಇರುವಾಗ ಹೇಳ್ತಾಳೆ, ಹಂಗಲ್ಲ ಮಡದಿ, ನಾನು ಯಾಕಪ್ಪ ನೀನು ಭಾಷೆ ಕೊಡು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಬಳಗಡ ಸಿಟ್ಟಿ ಬರ್ತಾನೆ ಬಳೆ ಬಳೆ ಅಂತಾನೆ. ಅದು ಮತ್ ಹಾಡು ಶುರು ಆಗತ್ತೆ. ನೀನು ಅವನ್ನ ನೋಡ್ತೀಯೇ, ಅವನು ನಿನ್ನ ನೋಡ್ತಾನೆ, ಬಳೆ ತೊಡ್ಸು ನೆವ ಮಾಡ್ಕೊಳ್ಳೋನ್ ಏನ್ ಮಾಡ್ತಾನೆ, ನಿನ್ನನ್ನ ವಾಲೈಸಿಕೊಂಡು ಹೋಗ್ಬಿಡ್ತಾನೆ ಅಂತ. ಆ ಮಾತಲ್ಲೇ ಆಗತ್ತೆ, ಹಾಡಾಗತ್ತೆ. ಇದು ಹಾಡು ಮತ್ತೆ ಮಾತು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ನಿಮಗೆ ಚಂಪುನಲ್ಲಿ ಗದ್ಯ ಪದ್ಯ ಮಿಶ್ರಣ ಆದಷ್ಟೇ ಸುಂದರವಾಗಿ ಇದು ಅಭಿವ್ಯಕ್ತವಾಗುವಾಗ ಮಾತಾಡೋದು ಹಾಡ್ತಕ್ಕಂಥದ್ದು, ಮಾತಾಡೋದು ಹಾಡ್ತಕ್ಕಂಥದ್ದು, ಹೀಗೆ ನುಡಿಯುವುದು ಮತ್ತು ಹಾಡುವುದು ಏಕಕಾಲಕ್ಕೆ ಅಲ್ಲಿ ಬರ್ತಾ ಇರುತ್ತೆ. ಜೊತೆಗೆ ಇವು ಪ್ರಯೋಗಗೊಳ್ತಾ ಇರುವಂತಹ ನುಡಿಯುವ ಸಾಧ್ಯತೆಗಳಿರುವ ಎರಡೂ ಬಗೆಯ ಕಾವ್ಯವನ್ನ ಜನಪದ ಕಾವ್ಯ ಕ್ಷೇತ್ರ ಇದು ಹೊಂದಿದೆ. ಜನಪದ ಕಾವ್ಯದಲ್ಲಿರುವಂತಹ ಕೆಲವು ನುಡಿಯುವ ಮಾದರಿಗಳಿಗೆ ಉದಾಹರಣೆಯಾಗಿ ಶಿಶುಪ್ರಾಸಗಳನ್ನ ನೀವು ಗಮನಿಸ. ಪುಟ್ ಪುಟ್ಟ ಮಕ್ಕಳ ಹಾಡುಗಳು ಅಲ್ವಾ, ಪುಟ್ ಮಕ್ಕಳಿಗೆ ಮನೆಗಳಲ್ಲೇ ಬೇಕಾದಷ್ಟು ಹೇಳ್ತಿರ್ತಾರೆ. ಈಗ ದೂರ ದೂರಿ ದುಂಡಲಮ್ಮ, ನಾರಿಕೇಳೆ ನಂದಗೋಪಿ, ಆಚಮನೆಗೆ ಓದಳಮ್ಮ. ಈ ತರ ಆ ಮಗುನ ಹಿಂಗೆ ದೂರಿ ಮಾಡುವಾಗ, ಅದು ಇಲ್ಲಿ ಅಮ್ಮ ದೂರಿ ಮಾಡಿದ್ರು ಅಷ್ಟೇ, ನಿಮ್ಮಮ್ಮ ದೂರಿ ಮಾಡಿದ್ರು ಅಷ್ಟೇ, ಇನ್ನೊಬ್ರು ಮಗುನ ತೊಡೆ ಮೇಲೆ ಕೂರ್ಸ್ಕೊಂಡು ಹಿಂಗೆ ಆಡಿಸಿ ನಿದ್ದೆ ಬರ್ಸೋದಕ್ಕೆ ಹಾಡುವಂತ ಶಿಶುಪ್ರಾಸ. ಅವಲಕ್ಕಿ ಪವಲಕ್ಕಿ ಇರ್ಬೋದು. ಇದ್ರದ್ದು ಏನೋ ಹೆಬ್ಬೆಟ್ಟನು ಕೈಗಳನ್ನ ಇಟ್ಕೊಂಡು ಮಗುಗೆ ಆಡಿಸ್ತಾ ಹೋಗುವಂಥದ್ದೇನಂತೆ, ದೋಸೆ ಹುಯ್ದಿದ್ದೇನೆ ಹೇಳ್ತಾ ಹೇಳ್ತಾ ಮಾಡೋದಿರ್ಬೋದು. ನೆನಪಿಸ್ಕೊಳ್ಳಿ, ನಿಮ್ಮ ಮನೆಗಳಲ್ಲಿ ನೀವು ಸಣ್ಣವರಿದ್ದಾಗ ನಿಮ್ಮ ಅಜ್ಜಿ ಅಂದಿರೋ ಅತ್ತೆ ಅಂದಿರೋ ನಿಮ್ಮನ್ನ ಕೂರಿಸ್ಕೊಂಡು ಆಡಿಸ್ತಾ 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 ಎಷ್ಟೊಂದು ಕಲಿಸಿರ್ತಾರಲ್ವ. ಅಂಥವೆಲ್ಲವೂ ಕೂಡ ನಿಮಗೆ ಕದ ಇದು ಚಕ್ಕೆ ಕದ ಏನು ಕೊಡ್ತು, ಚಕ್ಕೆ ಕೊಡ್ತು, ಚಕ್ಕೆ ಏನು ಮಾಡಿದೆ ಒಲೆಗಾಕ್ತೆ, ಒಲೆ ಏನು ಕೊಡ್ತು, ಬೂದಿ ಕೊಡ್ತು, ಬೂದಿ ಏನು ಮಾಡಿದೆ ತಿಪ್ಪೆಗಾಕ್ತೆ, ತಿಪ್ಪೆ ಏನು ಕೊಡ್ತು. ಏನು ಹೇಳ್ಕೊಡ್ತಾ ಇದೆ ಇದು ಹೇಳಿ? ಇಡೀ ನಮ್ಮ ಸುತ್ತ ಇರುವ ಲೋಕ ಪರಿಸರವನ್ನ ಒಂದು ಮಗುವಿಗೆ ಪರಿಚಯವನ್ನ ಮಾಡ್ಕೊಡ್ತೀವಿ. ಒಂದಕ್ಕಿರುವ ಒಂದು ಕನೆಕ್ಷನ್ಸ್ ಅನ್ನ ಹೇಳ್ಕೊಡ್ತಾ ಇದೆ. ಅಚ್ಚುಚ್ಚು ಬೆಲ್ದಚ್ಚು ಇಂಥವು ಇವೆಲ್ಲ ಶಿಶುಪ್ರಾಸಗಳು. ಜೊತೆಗೆ ಈ ಪದಗಳಲ್ಲಿ ಆಟ ಆಡುವಂಥದ್ದು, ಕೆಂಪು ಕುಂಕುಮ ಕಪ್ಪು ಕುಂಕುಮ, ಈ ಥರದ್ದು ಇವೆಲ್ಲದೂ ಕೂಡ ನಮಗೆ ತುಂಬಾ ಮುಖ್ಯವಾಗಿ ಒಂದು ಜನಪದ ಬದುಕು ತನ್ನ ಮುಂದಿನ ತಲೆಮಾರಿಗೆ ಹಲವಾರು ಬಗೆಯ ಹೀಗೆ ನುಡಿಕಾವ್ಯ ಮತ್ತು ಹಾಡು ಕಾವ್ಯಗಳನ್ನ ಸಾಹಿತ್ಯವನ್ನ ಕೊಡ್ತಾ ಹೋಗಿರುತ್ತೆ. ಅದೆಲ್ಲವೂ ಕೂಡ ವಿಶೇಷವಾಗಿ ಜನಪದದಲ್ಲಿ ಸಿಕ್ಕೋಕೆ ಸಾಧ್ಯ. ಇನ್ನು ಈಗಾಗಲೇ ನಾನು ಹೇಳಿದ್ದೀನಿ, ಪ್ರದರ್ಶನ ಗುಣ ಅಂತಂದಾಗ ಸಾಹಿತ್ಯ, ನೃತ್ಯ, ನಾಟಕ ಪ್ರಯೋಗಗೊಳ್ಳುವ ಮುಖಾಂತರವೇ ಜನರನ್ನ ಅದು ತಲುಪ್ತಾ ಇರುತ್ತೆ. ಯಾಕೆಂದ್ರೆ ಬರೆದಿಟ್ಬಿಟ್ಟು ಹೋಗಿದ್ದಲ್ಲ, ಅದು ಎದುರಿಗೆ ಮಾಡ್ತಾ ಇರ್ತಾರೆ, ಅದನ್ನ ನೋಡ್ತಾ ಜನ ಇರ್ತಾರೆ. ಹಾಗಾಗಿ ಪ್ರದರ್ಶನದಲ್ಲಿ ಕಲೆಗಳು ಅನಾವರಣಗೊಳ್ಳುವುದು ಪ್ರೇಕ್ಷಕರ ಎದುರಿನಲ್ಲಿ ಆಗಿರುತ್ತೆ. ಸ್ವತಃ ಕಲಾವಿದನೇ ವೇದಿಕೆಯ ಮೇಲಿದ್ದು ತಾನೇ ಆ ಕಲೆಯನ್ನ ಅಭಿವ್ಯಕ್ತಿಗೊಳಿಸ್ತಾ ಇರ್ತಾನೆ, ಪ್ರದರ್ಶಿಸ್ತಾ ಇರ್ತಾನೆ. ಹಾಗೆ ಈ ಪ್ರದರ್ಶನ ನಡೆಯುವಲ್ಲಿ ಅದೇ ಸಂದರ್ಭದಲ್ಲಿ ಅಲ್ಲಿ ಎದುರಿಗೆ ಇರ್ತಕ್ಕಂಥ ಸಹೃದಯ ಕೂಡ ಇರ್ತಾನೆ, ಆ ಪ್ರದರ್ಶನವನ್ನ ನೋಡ್ತಾ ಇರ್ತಾನೆ. ಆ ಸಹೃದಯ ಮತ್ತು ಅಲ್ಲಿನ ಪ್ರದರ್ಶಕ ಇಬ್ಬರಲ್ಲಿಯೂ ಕೂಡ ಒಂದು ಭಾವ ಸಂಚಲನ ಏಕಕಾಲದಲ್ಲಿ ನಡೆಯೋದಿಕ್ಕೆ ಸಾಧ್ಯ ಇರೋದ್ರಿಂದ ಅದ್ಭುತವಾದ ಪ್ರದರ್ಶನ ಗುಣ ಈ ಜನಪದ ಕಾವ್ಯಗಳಿಗೆ ಇದೆ ಅಂತ ಹೇಳ್ಬೋದು. ಆ ಪ್ರದರ್ಶನ ಮಾಡದೇ ಇದ್ರೆ ಅದನ್ನ ಹಾಡೋದಕ್ಕೆ ಆಗಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಕೆಲವು ಗೀತೆಗಳು ಇದೆ. ಇನ್ನು ಮೌಖಿಕ ಪರಂಪರೆ ಅಂತ ಅಂದಾಗ ಎಲ್ಲಿಯೂ ಕೂಡ ಜನಪದ ಬರೆದಿಟ್ಟು ಮುಂದಿನ ತಲೆಮಾರಿಗೆ ರವಾನಿಸಿದ್ದಲ್ಲ, ಅದು ಬಾಯಿಂದ ಬಾಯಿಗೆ ಕಿವಿಯಿಂದ ಕಿವಿಗೆ ಕೇಳ್ತಾ ಕೇಳ್ತಾ ಹಾಡ್ತಾ ಹಾಡ್ತಾ ಮುಂದಿನ ತಲೆಮಾರಿಗೆ ಬಂದಿರುತ್ತೆ. ಈ ಒಂದು ಜನಪದ ಸಾಹಿತ್ಯದ ಮುಖ್ಯ ಗುಣ ಮೌಖಿಕ ಪರಂಪರೆಯನ್ನೇ ಅದು ಅವಲಂಬಿಸಿಕೊಂಡಿದೆ. ಗುಣ ಕೇವಲ ಕಾವ್ಯ ಸಾಹಿತ್ಯಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ, ಇದು ಒಟ್ಟಾರೆಯಾಗಿ ಜನಪದ ಜೀವನದ ಬಹುಮುಖ್ಯವಾದಂತಹ ಒಂದು ಗುಣ, ಬದುಕಿನ ಬಹುಮುಖ್ಯ ಜ್ಞಾನ. ಬರೀ ಹಾಡು ಕಥೆ ಇಷ್ಟೇ ನಾವು ತಲೆಮಾರಿನಿಂದ ತಲೆಮಾರಿಗೆ ತಗೊಂಡಿಲ್ಲ. ನಮ್ಮ ಹಿರೀಕರ ಜ್ಞಾನ ಭಂಡಾರವನ್ನು, ಸ್ಥಳೀಯ ಜ್ಞಾನಗಳನ್ನು, ಅದು ಮೆಡಿಸಿನ್ ಅಂದ್ರೆ ವೈದ್ಯಕೀಯ ಇರ್ಬೋದು, ಮನೆ ಮದ್ದುಗಳ ಬಗೆಗೆ ಇರ್ಬೋದು, ಏನಾದಾಗ ಏನ್ ಮಾಡ್ಬೇಕು ಅನ್ನುವಂಥದ್ದು ಇರ್ಬೋದು,
ಒಂದು ಸಹಜ ವಿವೇಕದ ಕೆಲವು ಜ್ಞಾನಗಳಿರ್ಬೋದು, ಒಂದು ಕೃಷಿ ಸಂಬಂಧಿತವಾದ ಜ್ಞಾನ ಇರ್ಬೋದು. ಹೀಗೆ ಯಾವುದೇ ಕ್ಷೇತ್ರಕ್ಕೆ ತಗೊಂಡಾಗ್ಲೂ ನಮ್ಮ ಹಿಂದಿನ ತಲೆಮಾರಿನವರು ಬರೆದಿಟ್ಟು ನಾವು ಓದಿ ಕಲ್ತ್ಕೊಂಡಿದ್ದಲ್ವೇ ಅಲ್ಲ. ಅದು ಅನುಭವ ಅಂತಕ್ಕಂಥದ್ದು ಹೀಗೆ ತಲೆಮಾರಿನ ತಲೆಮಾರಿಗೆ ಹರಿತಾ ಅನೇಕ ಬಗೆಯ ಸ್ಥಳೀಯ ಜ್ಞಾನ ಶಿಸ್ತುಗಳು ಕೂಡ ಈ ಮೌಖಿಕ ಪರಂಪರೆಯ ಮುಖಾಂತರವೇ ಅದು ಮುಂದಿನ ತಲೆಮಾರಿಗೆ ಹೋಗುತ್ತೆ. ಒಂದು ಗರ್ಭಿಣಿಯನ್ನ ನೋಡ್ಕೊಳ್ಳೋದಿರ್ಬೋದು, ಒಂದು ಬಾಣಂತಿಯನ್ನ ಹೇಗೆ ನೋಡ್ಕೋಬೇಕು, ಅವಳಿಗೆ ಏನು ಊಟ ಕೊಡಬೇಕು, ಮಗುವನ್ನ ಹೇಗೆ ಲಾಲಿಸ್ಬೇಕು, ಜೊತೆಗೆ ಒಂದು ಕೃಷಿ ಯಾವ ಸಮಯದಲ್ಲಿ ಯಾವ ಬೀಜ ಬಿತ್ತಬೇಕು, ಯಾವ ಮಳೆಗೆ ಯಾವ ಬೀಜಗಳು ಬರುತ್ತವೆ, ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೋಬೇಕು, ಯಾವ ರೀತಿಯಲ್ಲಿ ಕಾಯಿಲೆ ಆದಾಗ ಯಾವ ರೀತಿ ಔಷಧಿ ಕೊಡಬೇಕು, ಇವೆಲ್ಲವೂ ಕೂಡ ಎಲ್ಲ ನಮ್ಮ ಹಿರಿಯರು ಓದಕ್ ಬರ್ತಾ ಇರಲಿಲ್ಲ, ಬರೆಯಕ್ ಬರ್ತಾ ಇಲ್ಲ ಎಷ್ಟು, ಆದ್ರೆ ಎಂಥ ಅದ್ಭುತವಾದ ಜ್ಞಾನ ಅವ್ರಿಗೆ ಇರ್ತಿತ್ತು. ಕೆಲವು ವಿಚಾರಗಳು ಹೇಗೆ ತಿಳ್ಕೊಂಡ್ರು ಅವರು. ಹೀಗೆ ಇದೆಲ್ಲ ಬಗೆಯ ಜ್ಞಾನವೂ ಕೂಡ ಜನಪದ ಕಾವ್ಯವಷ್ಟೇ ಅಲ್ಲ, ಕಥೆಗಳಷ್ಟೇ ಅಲ್ಲ, ಎಲ್ಲಾ ಸಾಹಿತ್ಯವೂ ಜೊತೆಗೆ ಎಲ್ಲಾ ಬಗೆಯ ಜ್ಞಾನವು ಹೀಗೆ ತಲೆಮಾರಿನಂತೆ ತಲೆಮಾರಿಗೆ ಮೌಖಿಕ ಪರಂಪರೆಯನ್ನು ಅವಲಂಬಿಸಿಯೇ ಮುಂದುವರ್ಕೊಂಡು ಬಂದಿದೆ ಅನ್ನೋದು. ಮತ್ತೆ ಅದಕ್ಕೆ ಈಗಾಗಲೇ ಹೇಳಿದೆ, ಅನಾಮಧೇಯತೆ. ಯಾವುದೇ ಒಬ್ಬ ಕವಿ ಅಥವಾ ಒಂದು ಬರಹಗಾರ, ಒಂದು ಗರತಿ, ಇದೇ ಗರತಿ ಈ ಹಾಡು ಕಟ್ಟಿದ್ಲು ಅಂತ ನಾವು ಇವತ್ತಿನವರೆಗೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಅದು ಬಹಳ ಮುಖ್ಯವಾಗಿ ಸಮೂಹದ ರಚನೆ ಆಗಿರುತ್ತೆ. ಒಬ್ಬ ತಾಯಿಯ ಅಂತರಂಗದ ಹಾಡುಗಳು, ತನ್ನ ಕಂದನ ವರ್ಣನೆ, ಯಾವುದೇ ತಾಯಿಯ ಯಾವುದೇ ಕಂದನ ವರ್ಣನೆಯಾಗಿ ಬಿಡುವ ಒಂದು ಸಾರ್ವತ್ರಿಕತೆಯನ್ನ, ಸಾರ್ವಕಾಲಿಕತೆಯನ್ನ ಅದು ಪಡ್ಕೊಂಡಿರುತ್ತೆ. ಹಾಗಾಗಿ ಅನಾಮಧೇಯತೆ, ಲೇಖಕನ ಮುದ್ರೆ ಅಥವಾ ಅಂಕಿತ ಅನ್ನೋದು ಇದರಲ್ಲಿರಲ್ಲ. ಕೃತಿಗೆ ಒಂದು ಹೆಸರಿಟ್ಟು ಅದನ್ನ ಬರೀತಕ್ಕಂತಹ ಇದು ಕೂಡ ಅಲ್ಲಿ ಇರೋದಿಲ್ಲ. ಜೊತೆಗೆ ಹೆಣ್ಣು ಮಕ್ಕಳಿಗೆ ಜನಪದ ಕಾವ್ಯದಲ್ಲಿ ಹೆಣ್ಣು ಮಕ್ಕಳ ಲೋಕವೇ ಅವರ ಹಾಡುಗಳಲ್ಲಿ ಸೃಷ್ಟಿಯಾಗಿದೆ. ಗಂಡಸರ ಪದಗಳು ಅಂತ ಹೇಳಿ ಕರಿಬಹುದಾದಂತಹ ಗಂಡಸರದೇ ಆದ ಲೋಕದ ಅನುಭವ ಕೆಲವು ಕಡೆ ಇದೆ. ಇಡೀ ಸಮೂಹದ ಸೃಷ್ಟಿಯಾಗಿ ಕೆಲವು ಕಡೆಗೆ ನಮಗೆ ಬರುತ್ತೆ. ಇವೆಲ್ಲ ಭಾರತೀಯ ಸಂದರ್ಭದಲ್ಲಿ ನಮ್ಮ ಹೆಣ್ಣು ಮಕ್ಕಳ ಹೆಸರು ಕೂಡ ಇನ್ನೊಬ್ಬರ ಬಾಯಿಂದ ಬರಬಾರದು ಅಂತಲೋ ಗೊತ್ತಿಲ್ಲ. ಗಂಡಸರ ಪದಗಳಿಗೂ ಕೂಡ ಎಷ್ಟೊಂದಕ್ಕೆ ಹೆಸರುಗಳಿಲ್ಲ. ಕೆಲವು ಮಾತ್ರ ನಾನಾಗ್ಲೇ ಹೇಳಿದಾಗ ಲಾವಣಿ ಮುಂತಾದವುಗಳನ್ನ ಬಿಟ್ರೆ ಒಟ್ಟಿನಲ್ಲಿ ಎಲ್ಲೂ ಕೂಡ ತಮ್ಮ ಹೆಸರನ್ನು ಹೇಳಿಕೊಂಡು ಪ್ರದರ್ಶನವನ್ನ ತಗೋಬೇಕು ಅಥವಾ ಯಶಸ್ಸು ಪಡ್ಕೋಬೇಕು, ನಾನು ತುಂಬಾ ದೊಡ್ಡ ಕವಿ, ಎಲ್ಲ ಮೆಚ್ಕೋಬೇಕು ಅನ್ನುವ ತರಹದ ಈ ತರಹದ ಭಾವ ಅಲ್ಲೆಲ್ಲೂ ಕಾಣಲ್ಲ. ಹಾಗಾಗಿ ಜನಪದರು ತಮ್ಮ ಹೆಸರನ್ನ ತಮ್ಮ ಹಾಡಿನೊಂದಿಗೆ ಸೇರಿಸ್ಲಿಲ್ಲ. ಗಾದೆಗಳಿರ್ಬೋದು, ಒಗಟಿರ್ಬೋದು, ಒಡಪು ಅಂತಂದ್ರೆ ಒಡಪು ಬಿಡಿಸೋದು ಅಂತ ಹೇಳಿ ಹೇಳ್ತಾರೆ. ಅಂತಹ ಒಂದು ಒಗಟುಗಳನ್ನ ಬಿಡಿಸುವಂಥದ್ದು, ಕಥೆಗಳನ್ನ ಹೇಳುವಂಥದ್ದು, ನಾನಾ ಪ್ರಕಾರದ ಹಾಡುಗಳನ್ನ ಹಾಡೋದು, ದೊಡ್ಡಾಟ, ಸಣ್ಣಾಟ, ಅನೇಕ ಬಗೆಯ ಒಂದು ಕಲಾ, ಒಂದು ನಾಟಕ, ರಂಗಭೂಮಿ ಇತ್ಯಾದಿಗಳಿರ್ಬೋದು, ಏಕವ್ಯಕ್ತಿ ಪ್ರದರ್ಶನಗಳಿರ್ಬೋದು, ಸಮೂಹ ಪ್ರದರ್ಶನಗಳಿರ್ಬೋದು, ಇವ್ಯಾವುದಕ್ಕೂ ಕೂಡ ಯಾರು ಬರೆದ್ರು ಅಂತ ಎಷ್ಟೋ ಸತಿ ಹೇಳಕ್ಕಲ್ಲ. ಇತ್ತೀಚೆಗೆ ನಮಗೆ ಯಕ್ಷಗಾನ ಮುಂತಾದವುಗಳಿಗೆಲ್ಲ ನಿಧಾನವಾಗಿ ಶಿಷ್ಟ ಒಂದು ಇದರ ಲಕ್ಷಣವನ್ನು ಪಡ್ಕೊಂಡು ಅದನ್ನ ಬರೆದವರ ಹೆಸರು ನಮಗೆ ಸಿಗತ್ತೆ, ಭಾಗವತರ ಹೆಸರುಗಳು, ಅದನ್ನು ಬರೆದವ್ರದ್ದೆಲ್ಲ. ಉಳಿದಂತೆ ನಮಗೆ ಅಂಥವು ಯಾವುದು ಕೂಡ ಸಿಗಲ್ಲ. ಇದರಿಂದ ಮೌಖಿಕ ಒಂದು ಪರಂಪರೆಯಲ್ಲಿ ಅನಾಮಧೇಯತೆ ಎನ್ನುವುದು ಕೃತಿಕಾರನ ಹೆಸರು ಇಲ್ಲದೆ ಹೋಗುವಂಥದ್ದು, ಬರೆದಂತಹ ಹೆಣ್ಣು ಮಗಳ ಹೆಸರು ಇಲ್ಲದೆ ಹೋಗೋದು ಜನಪದ ಕಾವ್ಯದ ಬಹಳ ಮುಖ್ಯ ಲಕ್ಷಣ. ಆಗ್ಲೇ ಹೇಳಿದ ಮತ್ತೊಂದು ಲಕ್ಷಣ ಸಮಷ್ಟಿ ಪ್ರಜ್ಞೆ ಅಂತ ನಾನು ಹೇಳಿದೆ. ಇಲ್ಲಿ ವ್ಯಷ್ಟಿ ಅಥವಾ ಏಕ ವ್ಯಕ್ತಿಯ ಅನುಭವ ಯಾವತ್ತೂ ಮುಖ್ಯ ಆಗೋದಿಲ್ಲ. ಆ ಇಡೀ ಸಮೂಹದ ಮನಸ್ಸು ಏನನ್ನ ಸ್ಪಂದಿಸುತ್ತೆ, ಯಾವ ರೀತಿ ಸ್ಪಂದಿಸಿದೆ, ಯಾವ ರೀತಿ ಮಿಡಿತಾ ಇದೆ ಅನ್ನುವುದೇ ಇಲ್ಲಿ ಮುಖ್ಯವಾಗುತ್ತೆ. ಹಾಗಾಗಿ ಜನಪದ ಸಾಹಿತ್ಯದಲ್ಲಿ ಒಂದು ಸಣ್ಣ ಗಾದೆ ಇರ್ಬೋದು ಅಥವಾ ಒಂದು ತ್ರಿಪದಿ ಇರ್ಬೋದು, ಒಂದು ಕತೆ ಹುಟ್ಟಿಕೊಳ್ಳುವುದು ಒಬ್ಬನಿಂದಲೇ. ಆದ್ರೆ ಮುಖ್ಯವಾಗಿ ಆತ ಗ್ರಾಮಾಂತರ ಪ್ರದೇಶದ ಸಹಕಾರ ಬಾಳ್ವೆ ಬದುಕುತ್ತಿರುವುದರಿಂದ ಅವನ ಒಬ್ಬನ ನೋವು ಅಥವಾ ಅವನ ನಲಿವುಗಳು ವೈಯಕ್ತಿಕ ಮಟ್ಟದಲ್ಲಿ ಅಭಿವ್ಯಕ್ತಿಗೊಳ್ಳದೆ ಸಾಮೂಹಿಕವಾದಂತಹ ಸಮಷ್ಟಿ ಪ್ರಜ್ಞೆಯಾಗಿ ಹೊರದು. ಅಂದ್ರೆ ನೋವು ಅನ್ನುವುದು ವ್ಯಕ್ತಿಯೊಳಗಿನ ನೋವಾಗಿದ್ರೂ ಕೂಡ ಅದು ಅಭಿವ್ಯಕ್ತಿಗೊಂಡಾಗ ಅದು ಅಂತಹ ಅನೇಕರ ನೋವುಗಳಾಗಿ ಕಂಡು ಬರುತ್ತೆ. ಅದನ್ನೇ ನಾವು ಹೇಳುವಂಥದ್ದು, ಅದು ಸಾರ್ವತ್ರೀಕರಣಗೊಳ್ಳೋದು. ಏಕ ವ್ಯಕ್ತಿ ಅನುಭವ ಹಲವರ ಅನುಭವವಾಗಿ ಸತ್ಯವೆನಿಸಿಬಿಡುತ್ತೆ. ಹಾಗಾಗಿ ಆ ಒಂದು ನೋವು, ನಲಿವು ವೈಯಕ್ತಿಕ ಮಟ್ಟದಲ್ಲಿ ಅಭಿವ್ಯಕ್ತಿಗೊಳ್ಳದೆ
ಅವು ಜನಸಾಮಾನ್ಯರ ನೋವು ನಲಿವಿನ ರೂಪದಲ್ಲಿಯೇ ಅಭಿವ್ಯಕ್ತಿಗೊಳ್ಳುತ್ತವೆ. ಹೀಗಾಗಿ ಜನಪದ ಕಾವ್ಯ ಅಥವಾ ಸಾಹಿತ್ಯ ಹೆಚ್ಚು ವೈಯಕ್ತಿಕವಲ್ಲ, ಅದು ಸಮಷ್ಟಿ ಲಕ್ಷಣ, ಸಾರ್ವಜನಿಕ ಲಕ್ಷಣವನ್ನು ಅದು ಪಡ್ಕೊಂಡಿರುತ್ತೆ ಅಂತ ಹೇಳಿ ನಾವು ಹೇಳ್ಬೋದು. ಮತ್ತೆ ಒಂದು ಹಾಡು ಯಾವತ್ತೂ ಯಾರೋ ಬರೆದ ಹಾಗೆ ಮುಂದುವರಿಯಲ್ಲ, ಅದನ್ನು ನಿರಂತರವಾಗಿ ಬದಲಾವಣೆ ಅದರ ಮುಖ್ಯ ಲಕ್ಷಣ ಅನ್ನುವುದನ್ನು ಕೂಡ ಈಗಾಗಲೇ ನಾವು ಹೇಳಿದ್ದೇವೆ. ಮದುವೆಯ ಯಾರ ಮನೆಯ ಅಂಗಳದಲ್ಲಾದರೂ ನಡೀಲಿ, ಯಾವ ದಂಪತಿಗಳ ನಡುವೆ ಆದರೂ, ಹುಡುಗ ಹುಡುಗಿ ನಡುವೆ ಆಗಲಿ ನಡೀಲಿ, ಮದುವೆಯ ಹಾಡುಗಳು ಎಲ್ಲಿ ಹೇಳಿದ್ರು ಒಂದು ಹೆಸರನ್ನು ಮಾತ್ರ ಚೇಂಜ್ ಮಾಡ್ಕೊಂಡ್ಬಿಡ್ಬೋದು. ಅಥವಾ ಒಂದು ಮಗುವಿನ ಬಗೆಗೆ ಹಾಡುವಂಥ ಹಾಡಿನಲ್ಲಿ ತನ್ನ ಮಗುವಿನ ಹೆಸರನ್ನು ಅದ್ರ ಜೊತೆ ಸೇರಿಸ್ಕೊಂಡ್ಬಿಟ್ರೆ ಆ ಹಾಡು ನಾವೇ ಕಟ್ಟಿದ ಹಾಗಾಗತ್ತೆ. ಜನಪದಕ್ಕೆ ಈ ಫ್ಲೆಕ್ಸಿಬಿಲಿಟಿ ಇದೆ, ಈ ರೀತಿ ಚೇಂಜ್ ಮಾಡೋಕ್ಕೆ ಸಾಧ್ಯ. ಅದೇ ನೀವು ಶಿಷ್ಟ ಕವಿಗಳ ಕಾವ್ಯವನ್ನು ಹಾಗೆ ನಿಮಗೆ ಬೇಕಾದಂಗೆ ಸೇರಿಸಿದ್ರೆ ಅದನ್ನು ಪ್ರಕ್ಷಿಪ್ತ ಅಂತ ಹೇಳಿ ಒರಿಜಿನಲ್ ಅಲ್ಲ ಅಂತ ತೆಗೆದು ಹಾಕುವ ಸಾಧ್ಯತೆ ಇದೆ. ತೆಗೆದು ಮೂಲ ಯಾವುದು ಅಂತ ಹುಡುಕೋ ಪ್ರಯತ್ನವನ್ನ ಮಾಡಿ ಶುದ್ಧ ಪಾಠವನ್ನ ಕಂಡುಹಿಡಿಯುವಂಥದ್ದು. ಆದರೆ ಜನಪದದಲ್ಲಿ ಹಂಗಾಗಲ್ಲ. ಗ್ರಂಥ ಸಂಪಾದನೆ ಮಾಡುವಾಗ ಜನಪದದಲ್ಲಿ ಒಂದೇ ಹಾಡು ಹಲವು ರೂಪದಲ್ಲಿ ಸಿಕ್ಬಿಡುತ್ತೆ ನಮ್ಗೆ ಅಲ್ವಾ. ಈಗ ಉದಾಹರಣೆಗೆ ಬೇಸಿಗೆ ದಿವಸದ ಹಾಡಲ್ಲಿ ಬ್ಯಾಸಿಗೆ ದಿವಸಾಕ ಬೇವಿನ ಮರತಂಪ ಭೀಮಾರತಿ ಎಂಬ ಹೊಳಿತಂಪ, ಭೀಮಾರತಿ ಎಂಬ ಹೊಳಿತಂಪ ಹಡೆದವ್ವ ನೀತಂಪ ನನ್ನ ತವರಿಗೆ. ಈ ಭೀಮರತಿ ಹೊಳೆಯ ಆಸುಪಾಸಿನ ಯಾವುದೋ ಒಂದು ಹೆಣ್ಣು ಮಗಳು ಬರೆದಿದ್ದಾಳೆ ತನ್ನ ತಾಯಿಯನ್ನ ನೆನೆಸ್ಕೊಂಡು. ಅದೇ ಹಾಡು ನಿಮ್ಗೆ ಕಾವೇರಿ ತಪ್ಪಲಿನಲ್ಲಿ ಬರುವಾಗ ಭೀಮಾರತಿ ಎಂಬ ಹೊಳಿತಂಪ ಅನ್ನೋ ಜಾಗದಲ್ಲಿ ಕಾವೇರಿ ಎಂಬ ಹೊಳಿತಂಪ ಹಡೆದವ್ವ ನೀತಂಪ ನನ್ನ ತವರಿ. ಇಲ್ಲಿ ಕಾವೇರಿ ನದಿ ಅಂತ ಬದಲಾಯಿಸ್ಬಿಡ್ಬೋದು, ಭೀಮಾರತಿ ಅಂತ ಹುಟ್ಕೊಂಡದ್ದು ಎಲ್ಲ ಹಾಡು ಹುಟ್ಟಿದ್ದು ಇನ್ನೊಂದು ಕಡೆ ಹೋಗುವಾಗ ಅದು ಬದಲಾಯಿಸ್ಬೋದು. ನಾನು ಆಗ್ಲೇ ಹೇಳಿದೆ, ಮಲೆ ಮಾದಪ್ಪ ಅಂತ ಇರೋದನ್ನ ಜುಂಜಪ್ಪ ಅಂತ ಮಾಡ್ಕೊಂಡು ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಹಾಡ್ಬಿಡ್ಬೋದು. ಹಾಗೆ ಒಂದು ಹಾಡು ಅನ್ನುವುದು ಕೇವಲ ತನ್ನ ಒಂದು ಮಗುವಿನ ಹೆಸರನ್ನು ಅಥವಾ ಗಂಡಿನ ಹೆಸರನ್ನು ಅಥವಾ ಹೆಣ್ಣಿನ ಹೆಸರನ್ನು ಸೇರಿಸ್ಬಿಟ್ರೆ ಆ ಹಾಡು ಅವತ್ತಿನೇ ಆಗ್ಲೇ ಕಟ್ಟಿದಂತ ಹಾಡಿನ ಹಾಗೆ ಆಗ್ಬಿಡುತ್ತೆ. ಈ ಒಂದು ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಅದನ್ನು ಆಲ್ಟರ್ ಮಾಡುವ ಸೃಷ್ಟಿ ಮಾಡುವುದಕ್ಕೆ ಅವಕಾಶ ಇರುತ್ತೆ. ಈ ಪದ್ಯನ ಅದನ್ನು ಕೊಡ್ತಾರೆ. ಹಾಲ್ಬೇಡಿ ಅತ್ತಾನ ಕೋಲ್ಬೇಡಿ ಕುಣಿದಾನ ಮೊಸರ್ಬೇಡಿ ಕೆಸರ ತುಳಿದಾನ, ಮೊಸರ್ಬೇಡಿ ಕೆಸರ ತುಳಿದಾನ ಸಂಗಣ್ಣ ಕುಸಲಾದ ಗೆಜ್ಜೆ ಕೆಸರಾತು. ಇಲ್ಲಿ ಸಂಗಣ್ಣನ ಅಂತೇಳಿ ತನ್ನ ಮಗು ಹೆಸರು ಹೇಳ್ಕೊಂಡಿದ್ದಾಳೆ, ಅದಕ್ಕೆ ನಿಮಗೆ ನಿಮ್ಮ ಮಗು ಹೆಸರು ಹೇಳ್ಕೊಳ್ಳಿ, ಸರಿ ಹೋಯ್ತು ಅಲ್ಲಿ. ಯಾತ ಕಳುತ್ತಾನೆಂದು ಎಲ್ಲಾರು ಕೇಳ್ಯಾರ ಕಾಯದ ಹಾಲ ಕೆನೆಬೇಡಿ, ಕಾಯದ ಹಾಲ ಕೆನೆಬೇಡಿ ಕಂದಯ್ಯ ಕಾಡಿ ಕೈ ಬಿಟ್ಟು ಇಳಿಯಾನ, ಕಾಡಿ ಕೈ ಬಿಟ್ಟು ಇಳಿಯಾನ. ಇಲ್ಲಿ ನೋಡಿ, ಆ ಕಂದಯ್ಯ ಅವಳ ಅಮ್ಮ ಕಾಡಮ್ಮ. ಇಲ್ಲಿ ನೀವು ಬೇರೆ ಬದಲಾಯಿಸ್ಕೋಬಹುದು, ಕಂದಯ್ಯ ಅನ್ನೋದಕ್ಕೆ ಹೆಸರು ಸೇರಿಸ್ಕೋಬಹುದು. ಆ ಕಾಡಿಯನ್ನ ಕೈಯನ್ನ ಬಿಟ್ಟು ಇಳಿತಾನೆ ಇಲ್ಲ ಸೊಂಟ ಬಿಟ್ಟು ಅಂತ ಅನ್ನುವಾಗ ಆ ತಾಯಿಯ ಹೆಸರನ್ನು ಕೂಡ ನೀವು ಬದಲಾಯಿಸ್ಕೋಬಹುದು. ಅಷ್ಟು ಫ್ಲೆಕ್ಸಿಬಲ್, ಅಷ್ಟು ಬದಲಾವಣೆಗೆ ಅದು ತೆರೆದುಕೊಂಡಿರುತ್ತೆ. ನಿರಂತರವಾದ ಬದಲಾವಣೆಗೆ ಅನ್ನೋಕೆ ಇಲ್ಲಿ ಅನೇಕ ಒಂದು ಭಾಷೆಯಲ್ಲಾಗುವ ಬದಲಾವಣೆ, ಸಾಂಸ್ಕೃತಿಕ ಹಿನ್ನೆಲೆ ಇವೆಲ್ಲ ಇದ್ದಾಗಲೂ ಕೂಡ ಅನೇಕ ಅಂಶಗಳಿದ್ದು ಭಿನ್ನ ಪಾಠಗಳು, ಭಿನ್ನ ಭಿನ್ನವಾದ ಪದಗಳನ್ನು ಸೇರಿಸಿ ಅದನ್ನ ತಮ್ಮ ತಮ್ಮ ಅನುಭವಕ್ಕೆ ತಮ್ಮ ತಮ್ಮ ಕಾಲಕ್ಕೆ ತಕ್ಕಂಗೆ ತಿದ್ಕೊಂಡ್ಬಿಡ್ತಾರೆ. ಅದರಲ್ಲಿ ತಪ್ಪು ಅಂತ ಹೇಳಿ ನಾವು ಹೇಳಕ್ಕಾಗಲ್ಲ. ಅದೇ ಶಿಷ್ಟ ಕಾವ್ಯದಲ್ಲಾದ್ರೆ ಅದು ತಪ್ಪು ಅಥವಾ ದೋಷ ಅಂತ ಅಂದ್ಕೊಂಡ್ಬಿಡ್ಬೋದು. ಹೀಗೆ ಪುನರಾವರ್ತನೆಯನ್ನು ಕೂಡ ನಾನು ಆಗ್ಲೇ ಹೇಳಿದೆ, ಸೋ ಅಂತ ಹೇಳುವಂಥದ್ದು. ದೀರ್ಘವಾದಂತಹ ಕಾವ್ಯಗಳನ್ನ ಹೇಳುವಾಗ ಅದನ್ನ ಹಿಂದಿನ ವಾಕ್ಯವನ್ನ ರಿಪೀಟ್ ಮಾಡಿ ಮುಂದಿನ ವಾಕ್ಯಕ್ಕೆ ಮುಂದಕ್ಕೆ ಸಾಲುಗಳನ್ನ ಹೇಳುವುದು, ಸೊಲ್ಲುಗಳನ್ನ ಹೇಳುವಂಥದ್ದು, ಇದೆಲ್ಲ ಒಂದು ಕಾವ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಪುನರಾವರ್ತನೆ ಅಂತ ಹೇಳಿ ಹೇಳ್ಬೋದು. ಸೊ ಪುನರಾವರ್ತನೆಯ ಸಂದರ್ಭದಲ್ಲಿ ಒಂದು ಅರ್ಧ ಸಾಲು ಹೇಳಿ ನಿಲ್ಸಿರ್ತಾರೆ, ಹಿಮ್ಮೇಳದವರು ಆ ಅರ್ಧ ಸಾಲು ಹೇಳೋದ್ರೊಳಗೆ ಮುಂದ್ಮೇಳದವರು ಮುಂದಿನ ಅರ್ಧ ಸಾಲು ಹೇಳ್ಕೊತಾರೆ. ಹೀಗೆ ಹಿಮ್ಮೇಳ ಮುಮ್ಮೇಳ ಆದ್ರಿಂದ ನೆನ್ಪಿಟ್ಕೊಳ್ಳೋದು ಕೂಡ ತುಂಬಾ ಸುಲಭ, ಕಲಿಯೋರಿಗೂ ಕೂಡ ಸುಲಭ, ರಿಪಿಟೇಷನ್ಸ್ ಆಗೋದ್ರಿಂದ ಅಂತ ಅನ್ನೋದಕ್ಕೆ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಒಂದು ಪದ್ಯವನ್ನ ಇಲ್ಲಿ ಕೊಡ್ತಾರೆ,
ನಿಮ್ಮ ಇದರಲ್ಲಿ ಪುಸ್ತಕದಲ್ಲೇ ಇರುವಂಥದ್ದು. ಹೊಸದಾಗಿ ಇನ್ನರ್ಧ ಸಾಲು ಸೇರಿಸಿ ಅರ್ಧ ಸಾಲು ಹಾಡುವಂತ ಜನಪದ ಹಾಲುಮತ ಮಹಾಕಾವ್ಯದ ಒಂದು ಹಾಡಿನ ಭಾಗನ ಇಲ್ಲಿ ಕೊಡ್ತಾರೆ. ಬಳಗಾರ ಬಾಬಣನೆ ಒಳ್ಳೇದು ಒಳ್ಳೆದಂದಾನ, ಒಳ್ಳೇದು ಒಳ್ಳೇದಂದಾನೆ ಮಂದನಗಿರಿಯ ಒಳಗೇನ, ಮಂದನಗಿರಿಯ ಒಳಗೇನ ಬಳಿಯ ವ್ಯಾಪಾರಕ್ಕೋಗಿದ್ದ ಈ ನಮ್ಮ ತಂಗಿ ಸೂರಪ್ಪ ತಾಯೇನು ಆಡ್ತಾಳೇನ, ದೇವಿ ಧರ್ಮರ ಮಗಳೇನ ತಾಯೇನು ಹೇಳುತ್ತಾಳೇನ, ದೇವಿ ಧರ್ಮರ ಮಗಳೇನ ತಾಯೇನು ಹೇಳುತ್ತಾಳೇನ, ದೇವರ ಕೊಟ್ಟ ನಂದಾಳೆ ಸಂಬ ಕೊಟ್ಟ ನಂದಾಳ, ಸಂಬ ಕೊಟ್ಟ ನಂದಾಳೆ ಶಿವನ ಕೊಟ್ಟ ನಂದಾಳ ಏನಮ್ಮ ತಂಗಿ ಸೂರಮ್ಮ. ನೋಡಿ, ಇದೊಂದು ಸಂದರ್ಭ. ಇಲ್ಲೆಲ್ಲ ಹಿಂದಿಂದ ಹೇಳೋದು ಮುಂದಿಂದ ಹೇಳೋದು, ಈಗ ಜೋಡಿ ಜೋಡಿ ಹೇಳ್ತಾ 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 ಹಾಡು ಮುಂದಕ್ಕೆ ಹೋಗ್ತಾ ಇರುತ್ತೆ. ಹಿಮ್ಮೇಳ ಮುಮ್ಮೇಳದ ಹಿನ್ನೆಲೆಯಲ್ಲಿ ಅಂಥದ್ದು ನೂರಾರು ಜನಪದ ಕೆಸೆಟ್ಗಳು ಇವಾಗೆಲ್ಲ ಬಂದಿದೆ. ನೀವು ಮೂಲ ಗಾಯಕರು ಕೇಳದೇ ಇದ್ರು ಕೇಳಿ ತಿಳ್ಕೊಂಡಾಗ ಈ ರಿಪಿಟಿಷನ್ಸ್ ಎಷ್ಟು ಮುಖ್ಯ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಹಿಮ್ಮೇಳ ಮುಮ್ಮೇಳಗಳನ್ನ ಅದ್ರ ಜೊತೆಗೆ ಪುನರ್ ಸೃಷ್ಟಿ ನಾನು ಆಗ್ಲೇ ಹೇಳಿದ್ದೀನಿ. ಈ ಪುನರ್ ಸೃಷ್ಟಿ ನಿರಂತರ ಬದಲಾವಣೆ ಇವೆರಡನ್ನು ಒಟ್ಟೊಟ್ಟಿಗೆ ಬೇಕಾದ್ರೂ ನೀವು ಚರ್ಚೆ ಮಾಡ್ಬೋದಾಗಿರುತ್ತೆ. ಜನಪದದಲ್ಲಿ ಧಾಟಿಯನ್ನ, ಭಾಷೆಯನ್ನ, ವಸ್ತುವನ್ನ, ಸಂದರ್ಭ, ಹಾಡುಗಾರಿಕೆ, ರಾಗ, ತಾನ ಎಲ್ಲವೂ ಆ ಹಾಡಿನ ಒಂದು ಪೂರ್ಣ ಪ್ರಯೋಗ ಒಟ್ಟು ಆಗಿ ಕಾಣಿಸ್ಕೊಳ್ತಾ ಇರುತ್ತೆ. ಅದು ಪುನರ್ ಸೃಷ್ಟಿಯ ಕುರುಹುಗಳಾಗಿರುತ್ತೆ. ಒಟ್ಟಾರೆ ಜನಪದ ಸಾಹಿತ್ಯ ಯಾವುದೇ ಪ್ರಕಾರದ ಪ್ರತಿ ಬಾರಿ ಪ್ರಯೋಗಗೊಳ್ಳಬೇಕಾದಾಗ ಹೊಸ ಹೊಸದಾಗ್ತಾ ಇರುತ್ತೆ. ಹಿಂದಿನ ತರ ಅದೇ ವ್ಯಕ್ತಿ ಹಾಡಿದ್ರು ಕೂಡ ಅದು ಅವತ್ತು ಭಿನ್ನವಾಗಿಯೇ ಬರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳಿ, ಅದಕ್ಕೆ ಅದನ್ನ ಚರಪಠ್ಯ ಅಂತ ಹೇಳಿ ಕರೀತಾರೆ. ಸ್ಥಿರಪಠ್ಯ ಅಂದ್ರೆ ಮೂಲದಲ್ಲಿ ಹೇಗಿರುತ್ತೋ ಹಾಗೇ ಹೇಳ್ಬೇಕು. ಚರಪಠ್ಯ ಅಂತ ಅಂದಾಗ ಅದು ಕಾಲದಿಂದ ಕಾಲಕ್ಕೆ ತಮ್ಗೆ ಬೇಕಾದ ಹಾಗೆ ಮರುಸೃಷ್ಟಿ ಆಗ್ತಾ ಹೋಗೋದನ್ನ ನಾವು ಗಮನಿಸ್ತೀವಿ. ಜನಪದ ಕಾವ್ಯದಲ್ಲಿ ಬಹಳ ಮುಖ್ಯವಾದಂತಹ ಮೂರ್ತ ಕಲ್ಪನೆಗಳು ಬಹಳ ಸುಂದರವಾದದ್ದು ಇರುತ್ತೆ. ಅಮೂರ್ತವಾದದ್ದು, ಕಣ್ಣಿಗೆ ಕಾಣದ್ದು, ಯಾವುದೋ ಲೋಕದ್ದು, ಅನುಭವಕ್ಕೆ ದಕ್ಕದಂತಹ ಆ ಸಂಕೀರ್ಣವಾದಂತಹ ಒಂದು ವಿಚಾರಗಳಿರಲ್ಲ. ಕಣ್ಣಿಗೆ ಕಾಣುವ ಈ ಲೋಕದ ಸಹಜ ಬದುಕಿನ ಗ್ರಹಿಕೆಗಳೇ ಕಾವ್ಯದಲ್ಲಿ ಅದ್ಭುತವಾಗಿ ಬರುತ್ತೆ. ನೀವು ಭಾರತೀಯ ಕಾವ್ಯ ಮೀಮಾಂಸೆಯನ್ನು ಚರ್ಚೆ ಮಾಡ್ಬೇಕಾದ್ರೆ ನಮ್ಮ ಶ್ರೀಕಂಠಯ್ಯನವರು ನಾನಾ ಬಗೆಯ ಅಲಂಕಾರಗಳನ್ನೆಲ್ಲ ಕೊಡ್ತಾ ಹೋಗ್ತಾರೆ. ಶಬ್ದಾಲಂಕಾರ, ಅರ್ಥಾಲಂಕಾರಗಳನ್ನೆಲ್ಲ ಹೇಳ್ತಾ, ಅರ್ಥಾಲಂಕಾರಗಳನ್ನ ಹೇಳುವಾಗ ಒಂದು ಜನಪದದ ಪದ್ಯವನ್ನ ಕೊಟ್ಟು ಹೇಳ್ತಾರೆ. ಇಲ್ಲಿ ಯಾವುದೋ ಅಲಂಕಾರಗಳಿಲ್ಲ ಈ ಶಿಷ್ಟ ಕಾವ್ಯ, ಆದ್ರೆ ಆ ಕಾವ್ಯದ ಒಳಗೆಯ ಒಂದು ಬದುಕಿನ ಸಹಜವಾದ ಸೌಂದರ್ಯ ಎಷ್ಟು ಚೆನ್ನಾಗಿ ಅದು ಬಂದಿದೆ ಅನ್ನೋದಕ್ಕೆ ತೊಟ್ಟಿಲ ಹೊತ್ಕೊಂಡು ಅನ್ನುವಂತಹ ಪದ್ಯವನ್ನ ಅವರಲ್ಲಿ ಉದಾಹರಣೆ ಕೊಡ್ತಾರೆ. ತೊಟ್ಟಿಲ ಹೊತ್ಕೊಂಡು ತವ್ರ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು ತಂಗಿಯಮ್ಮ ತಿಟ್ಟತ್ತಿ ತಿರುಗಿ ನೋಡ್ಯಾಳ ಅಂತ. ಅಲ್ಲಿ ಇಡೀ ಕಾವ್ಯದ ಒಳಗೆ ಬಾಣಂತನಕ್ಕೆ ಬಂದಂತ ಹೆಣ್ಣು ಮಗಳು ತವ್ರ ಮನೆಗೆ ಹೋಗ್ತಾ ಇರುವಂಥದ್ದು, ಮಗುವನ ತಲೆ ಮೇಲೆ ಆ ಮಗುವಿನ ಬುಟ್ಟಿ ಹೊತ್ಕೊಂಡಿದ್ದಾಳೆ. ಆ ತಂದೆ ಕೊಟ್ಟಿರ್ತಕ್ಕಂಥ ಒಂದು ಕರೆಯುವ, ಯಾಕೆಂದ್ರೆ ಆ ಮಗು ಕರ್ಕೊಂಡು ಹೋಗ್ತಿದ್ದಾಳೆ, ಕರಾವ್ ಬೇಕಲ್ಲ, ಹಾಲು ತುಪ್ಪ ಬೆಣ್ಣೆ ಮಗುವಿಗೆ. ಹಾಗಾಗಿ ಅಪ್ಪ ಕೊಟ್ಟಿರೋ ಎಮ್ಮೆನ ಹೊಡ್ಕೊಂಡು ಹೋಗ್ತಾ ಇದ್ದಾಳೆ ಅಂತಂದಾಗ ಅಪ್ಪ ಆ ಮಗಳಿಗಾಗಿ ಮುಂದಿನ ಮಗುವಿಗೆ ಅವಳ ಕುಟುಂಬಕ್ಕೆ ಬೇಕಾದ ಕರಾವಿಗಾಗಿ ಒಂದು ಎಮ್ಮೆ ಕೊಟ್ಟಿದ್ದಾನೆ. ಹೊಸದಾಗಿ ಬಾಣಂತಿ ಕಳಿಸ್ಬೇಕಾದಾಗ ಒಂದು ಹೊಸ ಸೀರೆ ಕೊಟ್ಟಿರೋದನ್ನ ತವ್ರ ಬಣ್ಣ ಉಟ್ಕೊಂಡಿದ್ದಾಳೆ, ಅವಳು ಹೊಸ ಸೀರೆಯನ್ನು ಉಟ್ಕೊಂಡಿದ್ದಾಳೆ. ಅವಳು ಬರೀ ತನ್ನ ಶಿಶು, ತನ್ನ ಎಮ್ಮೆ, ತನ್ನ ತೊಟ್ಟಿರೋ ಹೊಸ ಬಟ್ಟೆ ಸಡಗರದಲ್ಲಿಲ್ಲ, ಅವಳ ಮನಸ್ಸಿನ ಒಳಗಡೆಗೆ ಸಂಪೂರ್ಣವಾಗಿ ತವರಿನ ನೆನಪುಗಳ ಪುಟ್ಟಿಯನ್ನ ಹೊತ್ಕೊಂಡಿದ್ದಾಳೆ. ತವರ ಮನೆಯನ್ನ ಇದನ್ನ ಏರಿ ಹತ್ತಿ ದಾಟಿ ಆ ಕಡೆಗಿಳಿದ್ರೆ ಗಂಡನ ಮನೆ ಇರ್ಬೋದು, ಆದ್ರೆ ಒಂದು ಸತಿ ಎತ್ತರದ ಏರಿಯನ್ನ ಇಳಿದು ಬಿಟ್ರೆ ಮತ್ತೆ ತವರೂರು ಕಾಣಿಸೋದಿಲ್ಲ ಅವಳಿಗೆ. ಇಷ್ಟಾದ್ರೂ ತವರು ಮನೆಯ ಸೆಳೆತ ಹೆಣ್ಮಕ್ಳಿಗಿರುತ್ತಲ್ವಾ. ಅವಾಗ ಆ ಒಂದು ಸಾಲು ನೋಡಿ, ತಿಟ್ಟತ್ತಿ ತಿರುಗಿ ನೋಡ್ಯಾಳ. ತಿಟ್ಟ ಹತ್ತಿದ ಮೇಲೆ ಆ ಮೇಲ್ ನಿಂತ್ಕೊಂಡು ಇನ್ನು ಕೆಳಕ್ಕಿಳಿದ್ರೆ ಅಮ್ಮನ ಊರು ಕಾಣಲ್ವಲ್ಲ ಅಂತ ಹೇಳಿ ತನ್ನ ತಂದೆಯ ತಾಯಿಯ ಊರುಗಳನ್ನ ಒಂದು ಸತಿ ಆ ಕೃತಜ್ಞತಾ ಭಾವದಿಂದ ಪ್ರೀತಿಯ ಅಪ್ಪ ಅಮ್ಮನ ಪ್ರೀತಿಯನ್ನ ನೆನೀತಾ ಹಿಂದಕ್ಕೆ ಒಂದ್ಸತಿ ತಿರುಗಿ ನೋಡಿದ್ಲಂತೆ. ಆ ತಿರುಗಿ ನೋಡಿ ಮತ್ತೆ ಅವಳು ಹೊರಟೋದ್ಲು. ಅಂದ್ರೆ ತಿಟ್ಟತ್ತಿದ ಮೇಲೆ ಆ ತಿರುಗಿ ಯಾಕೆ ವಾಪಸ್ ನೋಡಿದ್ಲು ಅಂದ್ರೆ ಇದೆಲ್ಲ ಆ ಅಂತಃಕರಣ, ತವರೂರಿನ ಸೆಳೆತ ಎಲ್ಲವನ್ನ ತಿಟ್ಟತ್ತಿ ತಿರುಗಿ ನೋಡ್ಯಾಳ ಅನ್ನೋ ಒಂದು ವಾಕ್ಯ ಇಡೀ ಕವಿತೆಗೆ
ಅಪೂರ್ವವಾದಂತಹ ಭಾವಸಿಂಚನವನ್ನು ಕೊಟ್ಬಿಡುತ್ತೆ. ತವರೂರು ಮತ್ತು ಹೆಣ್ಣು ಮಕ್ಕಳ ಸಂಬಂಧದ ಕೊಂಡಿಯನ್ನ ಅದೆಷ್ಟು ಗಾಢ ಮತ್ತು ಅದೆಷ್ಟು ಆಪ್ಯಾಯ, ಅದೆಂಥ ಒಂದು ಸಂಕಟ, ಆನಂದ ಸಂಕಟ. ಯಾಕೆ ಮುಂದಕ್ಕೆ ಹೋಗ್ಲೇಬೇಕವಳು, ತನ್ನ ಆ ವಂಶದ ಕುಡಿಯನ್ನ ತಗೊಂಡು ವಾಪಸ್ ಅವಳು ಗಂಡನ ಮನೆಗೆ ಹೋಗ್ಲೇಬೇಕು. ಆದ್ರೆ ತವರು ಮನೆಯನ್ನು ಬಿಟ್ಟು ಹೋಗ್ತಿರುವ ಯಾತನೆ ಇದೆ, ಹೊಸ ಕೂಸನ್ನ ಹೊತ್ತು ಹೋಗ್ತಿರುವ ಸಂಭ್ರಮ ಇದೆ, ಹೊಸ ಬಟ್ಟೆ ಇದೆ, ಕರೆವಾ ಎಮ್ಮೆ ಇದೆ, ಎಲ್ಲವೂ ಇದ್ದಾಗಲೂ ಆ ತವರನ್ನ ಬಿಟ್ಟು ಹೋಗ್ತಿರುವ ಒಂದು ಸಣ್ಣ ಯಾತನೆ, ನೋವು ಅದಿದ್ದೇ ಇದೆ. ಆ ಸೆಳೆತಕ್ಕಾಗಿ ಇನ್ನೊಮ್ಮೆ ಅವಳು ಆ ಕಡೆ ನೋಡ್ತಾಳೆ. ಎಷ್ಟು ಚೆನ್ನಾಗಿದೆ ನೋಡಿ. ಯಾವ ಜನಪದರು ಅದನ್ನ ಕಟ್ಟಿದ್ರೋ, ಆ ಕಟ್ಟುವಾಗ ಆ ಎಲ್ಲ ಭಾವಗಳನ್ನ ಹರಳುಗಟ್ಟಿಸಿ ತಂಗೆಮ್ಮ ತಿಟ್ಟತ್ತಿ ತಿರುಗಿ ನೋಡ್ಯಾಳ ಅಂತ ಹೇಳಿ ಅದನ್ನ ಅಷ್ಟು ಚೆನ್ನಾಗಿ ಬರೀತಾರೆ. ಆ ಚುಚ್ಚಿಲ ಬಾಣಂತಿ, ಕೂಸು, ತೊಟ್ಟಿಲು, ಎಮ್ಮೆ, ಹೊಸ ಸೀರೆ, ಇದರ ಜೊತೆಗೆ ತಾಯಿ, ತಂದೆಯ ಬಳಗ, ಊರು ಎಲ್ಲ ನೆನಪು ಆ ಹಾಡಿನಲ್ಲಿ ಅದ್ಭುತವಾಗಿ ಮೂಡಿರೋದನ್ನ ಹೇಳ್ತಾರೆ. ಇದಕ್ಕೆ ಒಂದು ದೃಶ್ಯ ಗುಣ, ಅಂತಃಕರಣವನ್ನ ಕಲಕ್ತಕ್ಕಂತಹ, ಕಣ್ಣಿನ ಮುಂದೆ ಒಂದು ದೃಶ್ಯವನ್ನು ತಂದು ಕೊಡುವಂತಹ ಅಪೂರ್ವ ಶಕ್ತಿ ಜನಪದ ಕಾವ್ಯಕ್ಕೆ ಇದೆ. ಇದನ್ನೇ ನಾವು ಕಾವ್ಯದಲ್ಲಿ ಒಂದು ಮೂರ್ತ ಕಲ್ಪನೆ, ಕಣ್ಮುಂದೆ ಕಾಣಿಸ್ತಿದೆ. ಒಂದು ಕೆರೆಯಲ್ಲಿ ಏರಿ ಅತ್ತಿಟ್ಟು ಹತ್ತೋದು, ಎಮ್ಮೆ, ಹೊಸಬಟ್ಟೆ, ತಲೆ ಮೇಲೆ ಮಗುವಿನ ತೊಟ್ಟಿಲು ಎಲ್ಲ ಕಾಣ್ತಾ ಇದೆ. ತೊಟ್ಟಿಲ ಹೊತ್ಕೊಂಡಿದ್ದ ನೋಡಿ, ಚಿತ್ರವನ್ನು ಒಬ್ಬ ಪೇಂಟರ್ ಬಿಡಿಸ್ಬಿಡ್ಬಹುದೋ ಅನ್ನುವಷ್ಟು ಚೆನ್ನಾಗಿ ಅಮೂರ್ತವಾದ ಆದ್ರೆ ಅಪೂರ್ವ ಭಾವನೆಗಳ ಒಂದು ಸಂಚಯವಾಗಿರುವ ಪದ್ಯ ಅಲ್ಲಿ ಕಾಣುತ್ತೆ. ಇಂಥ ನೂರಾರು ಪದ್ಯಗಳನ್ನ ನಾವು ಹೇಳ್ತಾ ಹೋಗ್ಬೋದು, ಅದಕ್ಕೆ ಸಮಯಗಳಿಲ್ಲ, ಇರ್ಲಿ. ಸೊ ಪ್ರಸರಣ ಕೂಡ ನಾನು ಹಿಂದೆ ಚರ್ಚೆ ಮಾಡಿದ್ದೀನಿ. ಜೀವಂತಿಕೆಯ ಲಕ್ಷಣ ಅದು ಪ್ರಸರಣವಾಗುವಂಥದ್ದು. ಸೊ ಒಬ್ಬರು ಕಟ್ಟಿದ ಹಾಡನ್ನ ಭಿನ್ನ ಭಿನ್ನ ಜನಾಂಗಗಳಲ್ಲಿ, ಭಿನ್ನ ಭಿನ್ನ ತಲೆಮಾರುಗಳಲ್ಲಿ ಅದನ್ನ ಹಾಡ್ತಾನೆ ಅದು ಪ್ರಯಾಣವನ್ನ ಮಾಡ್ತಾ ಹೋಗುತ್ತೆ. ಮುಂದಿನ ತಲೆಮಾರಿಗೆ ಅದು ಪ್ರಸರಣಗೊಳ್ತಾ ಹೋಗುತ್ತೆ. ಅದು ಒಂದು ತುಂಬಾ ಪ್ರಸರಣ ಆಗೋಕ್ ಸಾಧ್ಯ ಇಲ್ಲ. ಇವತ್ತು ಒಂದು ಹಾಡಂದ್ರೆ ಅದು ಇಡೀ ವರ್ಲ್ಡ್ ವೈಡ್ ಹೋಗ್ಬಿಡುತ್ತೆ. ನಿಮ್ಗೆ ಇವತ್ತಿನ ಡಿಜಿಟಲ್ ಇದ್ರೊಳಗೆ ಒಂದು ತುಂಬಾ ಫೇಮಸ್ ಸಾಂಗ್ ಅಂದ್ರೆ ಅಲ್ವಾ, ಅದು ಒಂದು ತುಂಬಾ ದೊಡ್ಡ ಒಬ್ಬ ನಟನೆ ಅನ್ನುವಂಥದ್ದು ಏಕಕಾಲಕ್ಕೆ ಅವನು ಇಡೀ ಜಗತ್ತಿಗೆ ಸೂಪರ್ ಹಿಟ್ ಒಬ್ಬ ನಟ ಆಗ್ಬಿಡ್ಬಹುದು. ಆದ್ರೆ ಹಿಂದೆ ಹಾಗಲ್ಲ. ಯಾರು ಕೂಡ ನಾವು ಕಟ್ಟಿದ ಹಾಡನ್ನ ಬಹಳ ಪ್ರಸರಣ ಮಾಡ್ಬೇಕು ಅಂತ ಅಂದ್ಕೊಂಡವ್ರೇನಲ್ಲ. ಆದ್ರೂ ಪ್ರಸರಣ ಆಗತ್ತೆ. ಆದ್ರೆ ಅದು ಒಂದು ಪ್ರದೇಶದ ಒಳಗಡೆಗೆ, ಯಾವುದೋ ಒಂದು ಪ್ರದೇಶದೊಳಗೆ ಬಹಳ ವಿಶೇಷವಾಗಿ ಪ್ರಸರಣಗೊಳ್ಳದೇ ಇದ್ರು ಕೂಡ ಅದಕ್ಕೊಂದು ಗಡಿ ಇರ್ತಾ ಇತ್ತು ಅಂತ ಹೇಳಿ ನಾವು ಅನ್ಕೋಬಹುದು. ಜೊತೆಗೆ ಎಲ್ಲೆಲ್ಲಿ ಹಾಡು ಕಟ್ತಾರೋ ಯಾವ್ಯಾವ ಆಯಾಯ ಪ್ರದೇಶದ ಅನನ್ಯವಾದಂತಹ ಸಂಸ್ಕೃತಿ, ಅಲ್ಲಿನ ಹಬ್ಬ ಹರಿದಿನ, ಜಾತ್ರೆ ಜಾಪತ್ತು, ದೈವ ನಂಬಿಕೆ ಇತ್ಯಾದಿಗಳೆಲ್ಲದರ ಛಾಪು ಅಲ್ಲಲ್ಲಿಯ ಪ್ರದೇಶದಲ್ಲಿ ಕಟ್ಟಿದಂತಹ ಜನಪದ ಗೀತೆಗಳಲ್ಲಿ ಕಾಣುತ್ತೆ. ಅದು ಅದರ ವಿಶೇಷತೆ ಅನ್ನೋದನ್ನ ಪ್ರಾದೇಶಿಕ ಬಣ್ಣ ಅನ್ನುವಂಥದ್ರಲ್ಲಿ ಹೇಳ್ತಾರೆ. ಪ್ರೀತಿಯ ಮಕ್ಕಳೇ, ಇದಿಷ್ಟು ಈ 13 ಅಂಶಗಳು ಕೂಡ ಜನಪದ ಕಾವ್ಯಗಳ ವಿಶೇಷ ಲಕ್ಷಣಗಳು ಏನು ಅನ್ನುವುದನ್ನ ತಿಳಿಸಿಕೊಡುತ್ತವೆ. ಇದನ್ನ ಚೆನ್ನಾಗಿ ಮನನ ಮಾಡ್ಕೊಳ್ಳಿ. ಬಹಳ ಸರಳವಾಗಿದೆ. ಒಂದು ಸರ್ತಿ ನೀವು ಓದಿ ಉದಾಹರಣೆಗಳ ಸಮೇತವಾಗಿ ನೆನಪಿನಲ್ಲಿ ಇಟ್ಕೊಂಡ್ರೆ ಉತ್ತರಗಳನ್ನ ಬರೆಯೋದು ಸುಲಭ ಆಗುತ್ತೆ. ಈ ತರಗತಿ ನಿಮ್ಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಮಸ್ಕಾರ.